ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೀನು ನನ್ನವಳು. ಈ ಕಥೆಯ ನಾಯಕನ ಹೆಸರು ಪ್ರವೀಣ್. ಒಬ್ಬ ಒಳ್ಳೆಯ ಹುಡುಗ. ತಂದೆ ತಾಯಿ ಇದ್ದರೂ ಅವರ ಪ್ರೀತಿ ತಿಳಿಯದ ಹುಡುಗ. ಕಾರಣ ಅವನ ತಂದೆ ಪ್ರತಿಷ್ಠಿತ ಕಂಪನಿಯ ಮಾಲೀಕರಾಗಿದ್ದರು. ತಾಯಿ ಒಬ್ಬ ಉನ್ನತ ಸರ್ಕಾರಿ ಕೆಲಸದಲ್ಲಿದ್ದರು. ಇಬ್ಬರು ತಮ್ಮದೇ ಆದ ಬೇರೆ ಪ್ರಪಂಚದಲ್ಲಿ ಸದಾ ಮುಳುಗಿರುತ್ತಿದ್ದರು. ಇವನಿಗೆ ಅವರ ಪ್ರೀತಿಯ ಅರಿವೇ ಇಲ್ಲದಂತೆ ಬೆಳೆಯುತ್ತಿದ್ದನು. ಅವನಿಗೆ ಕಾಲೇಜಿನಲ್ಲಿಯೂ ಸಹ ಯಾರೂ ಸಹ ಒಳ್ಳೆಯ ಗೆಳೆಯರು ಇರಲಿಲ್ಲ. ಕಾರಣ ಇವನು ಯಾವಾಗಲೂ ಸಹ ಯಾರೊಂದಿಗೂ ಬೆರೆಯಲು ಇಷ್ಟಪಡದೆ ಸದಾ ಒಬ್ಬನೇ ಇರಲು ಬಯಸುತ್ತಿದ್ದನು. ಕಾರಣ ಹಿಂದೊಮ್ಮೆ ಪ್ರೀತಿಸಿದ್ದ ಹುಡುಗಿ ಮತ್ತು ತನ್ನ ಪ್ರಾಣ ಸ್ನೇಹಿತನೆಂದು ತಿಳಿದಿದ್ದ ಗೆಳೆಯನಿಂದ ಅವನಿಗಾದ ಮೋಸ ಅವನನ್ನು ತುಂಬ ಆಘಾತಕ್ಕೆ ಒಳಗಾಗುವಂತೆ ಮಾಡಿದ್ದ. ಇವನು ಹಿಂದೆ ಮನೆಗಿಂತ ತನ್ನ ಗೆಳೆಯ ಜೊತೆ ಸದಾ ಕಾಲ ಕಳೆಯಲು ಬಯಸುತ್ತಿದ್ದನು. ಗೆಳೆಯರೊಂದಿಗೆ ಯಾವಾಗಲೂ ಟೂರ್ ಹೊರಡುವುದು ಇವನಿಗೆ ತುಂಬ ಇಷ್ಟವಾಗಿತ್ತು. ಇವನಿಗೆ ಅನೇಕ ಜನ ಗೆಳೆಯರಿದ್ದರೂ ಸಹ ಅದರಲ್ಲಿ ನಂದನ್ ಅನ್ನುವವನು ಇವನಿಗೆ ಸ್ನೇಹಿತನಾಗಿದ್ದನು. ಪ್ರವೀಣ್ ಕಾಲೇಜಿನಲ್ಲಿ ವರ್ಷ ಅನ್ನೋ ಹುಡುಗಿಯನ್ನ ತುಂಬ ಇಷ್ಟಪಡುತ್ತಿದ್ದನು. ವರ್ಷ ನೋಡೋಕೆ ತುಂಬ ಸುಂದರವಾಗಿದ್ದಳು. ವರ್ಷ ಕಾಲೇಜಿನಲ್ಲಿ ತುಂಬ ಒಳ್ಳೆಯ ಹುಡುಗಿ ಅಂತ ಹೆಸರುವಾಸಿಯಾಗಿದ್ದವಳು. ಅವಳು ಸಹ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತನಾಡುತ್ತಾ ಒಳ್ಳೆಯ ಬಾಂಧವ್ಯ ಹೊಂದಿದ್ದಳು. ಅನೇಕ ಜನ ಹುಡುಗರು ಅವಳಿಗೆ ಪ್ರಪೋಸ್ ಮಾಡಿದ್ದರೂ ಸಹ ಯಾರನ್ನೂ ಒಪ್ಪಿರಲಿಲ್ಲ. ಪ್ರವೀಣ್ ಸಹ ಅವರೊಳಗೆ ಒಬ್ಬನಾಗಿದ್ದ. ಪ್ರವೀಣ್ ಹೇಗೋ ಅವಳ ಪ್ರೀತಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದ. ಅವರಿಬ್ಬರು ಪ್ರೀತಿಯಲ್ಲಿ ಜೋಡಿ ಹಕ್ಕಿಗಳಂತೆ ಆನಂದದಿಂದ ಇದ್ದರು. ಇಬ್ಬರೂ ಕೂಡ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದರು. ಹಾಗೆ ನಂದನ್ ಕೂಡ ವರ್ಷಳನ್ನು ಇಷ್ಟಪಡುತ್ತಾ ಇದ್ದನು. ಹಾಗೆ ವರ್ಷ ಮತ್ತು ಪ್ರವೀಣ್ ಪ್ರೀತಿ ಬಗ್ಗೆ ಹೊಟ್ಟೆ ಕಿಚ್ಚು ಪಡುತ್ತಾ ಇದ್ದನು. ಹೇಗಾದರೂ ಮಾಡಿ ಅವರ ನಡುವೆ ಹೊಡಕು ಮೂಡಿಸಬೇಕೆಂದು ಮತ್ತು ವರ್ಷ ತನ್ನ ಕಡೆ ಸೆಳೆಯಬೇಕೆಂಬ ಬಯಕೆಯನ್ನು ಹೊಂದಿದ್ದನು. ಹೇಗಾದರೂ ಸರಿ ವರ್ಷನ ಪ್ರವೀಣ್ನಿಂದ ದೂರ ಮಾಡಿ ತನ್ನ ಬಳಿಗೆ ಸೆಳೆದುಕೊಳ್ಳಬೇಕು ಅಂತ ನಂದನ್ ಹಲವಾರು ಪ್ರಯತ್ನ ಪಟ್ಟು ಸೋತಿದ್ದ ಕಾಲೇಜಿನಲ್ಲಿ. ಪ್ರವೀಣ್ ಯಾರಿಗೂ ಸಹ ತಾನೊಬ್ಬ ಶ್ರೀಮಂತನ ಮಗ ಎಂದು ಹೇಳಿರಲಿಲ್ಲ. ತಾನೊಬ್ಬ ಅನಾಥ ಎಂದೇ ಎಲ್ಲರ ಬಳಿ ಹೇಳಿಕೊಂಡಿದ್ದ. ಎಲ್ಲರ ರೀತಿ ಬಸ್ಸಿನಲ್ಲಿ ಪಯಣ ಮಾಡುವುದು, ಎಲ್ಲರ ಜೊತೆ ರಸ್ತೆ ಬದಿಯಲ್ಲಿ ಊಟ ಮಾಡುವುದು ಅವನಿಗೆ ಬಹಳ ಇಷ್ಟವಾದ ವಿಷಯವಾಗಿತ್ತು. ಆತ ಅವನ ಗೆಳೆಯರಲ್ಲಿ ಮತ್ತು ಆ ಕಾಲೇಜ್ ಶಿಕ್ಷಕರಲ್ಲಿ ಸಹ ಒಳ್ಳೆಯ ಹೆಸರನ್ನು ಪಡೆದಿದ್ದ. ಆತನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದುತ್ತಿದ್ದ. ಅವನ ಪೋಷಕರು ಅವನನ್ನು ಅವನ ಇಷ್ಟಕ್ಕೆ ಇರಲು ಬಿಡುತ್ತಿದ್ದರು. ನಂದನ್ನ ತಂದೆ ಪ್ರವೀಣ್ನ ತಂದೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಪ್ರವೀಣ್ ತಂದೆಯ ಕಂಪನಿಯ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅದರಿಂದಾಗಿ ನಂದನ್ ಬಹಳ ಶೋಕಿಯಿಂದ ಬದುಕುತ್ತಿದ್ದನು. ಕಾಲೇಜಿನಲ್ಲಿ 2ನೇ ವರ್ಷದಲ್ಲಿ ಶುರುವಾದ ಪ್ರವೀಣ್ ಮತ್ತು ವರ್ಷಾಳ ಪ್ರೇಮ ಯಾವುದೇ ಅಡೆತಡೆ ಇಲ್ಲದೆ ಚೆನ್ನಾಗೇ ಇತ್ತು. 2ನೇ ವರ್ಷದ ಮಧ್ಯೆ ಪ್ರವೀಣ್ಗೆ ಕಾಲೇಜ್ ಕಡೆಯಿಂದ ಒಂದು ಈವೆಂಟ್ಗೆ ಭಾಗವಹಿಸಲು ಅವಕಾಶ ದೊರೆತಿತ್ತು. ಅದಕ್ಕಾಗಿ ಆತ ಮಂಗಳೂರಿಗೆ ಸುಮಾರು 1 ವಾರಗಳ ಕಾಲ ಹೋಗಬೇಕಾಗಿ ಬಂತು. ಮೊದಲ ದಿನ ಇವನೊಂದಿಗೆ ಬಹಳ ಚೆನ್ನಾಗಿ ಮಾತನಾಡುತ್ತಿದ್ದ ವರ್ಷ 3ನೇ ದಿನದಿಂದ ಯಾತಕ್ಕೋ ಇವನೊಟ್ಟಿಗೆ ಮಾತನಾಡುವುದನ್ನೇ ಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಳು. ಇವನ ಫೋನಿಗೂ ಮತ್ತು ಮೆಸೇಜ್ಗಳಿಗೂ ಆಕೆಯ ಕಡೆಯಿಂದ ಯಾವುದೇ ತರವಾದ ಉತ್ತರ ಇರಲಿಲ್ಲ. 1 ವಾರದ ನಂತರ ಪ್ರವೀಣ್ ಮಂಗಳೂರಿನಿಂದ ವಾಪಸ್ಸು ಬಂದ ನಂತರ ಆತ ವರ್ಷಾಳನ್ನು ಭೇಟಿ ಮಾಡಲು ಮತ್ತು ಆಕೆಯ ಜೊತೆ ಮಾತನಾಡಲು ಪ್ರಯತ್ನ ಮಾಡಿದರೂ ಆಕೆ ಇವನ ಜೊತೆ ಮಾತನಾಡಲು ಬಯಸಲಿಲ್ಲ. ಆಕೆ ನಂದನ್ನ ಜೊತೆ ಬಹಳ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದಳು. ಆಕೆ ಪ್ರವೀಣ್ನ ಜೊತೆ ಮಾತನಾಡಲು ಸಹ ಹಿಂಜರಿಕೆ ಪಡುತ್ತಿದ್ದಳು. ಇದು ಪ್ರವೀಣ್ಗೆ ಬಹಳ ನಿರಾಸೆ ಉಂಟು ಮಾಡಿತ್ತು. ಮುಂದೆ ಪ್ರವೀಣ್ನ ಗೆಳೆಯರೂ ಸಹ ಆತನಿಂದ ದೂರವಾಗುತ್ತಿದ್ದರು. ಯಾಕೆಂಬುದು ಪ್ರವೀಣ್ಗೂ ಸಹ ಯಕ್ಷಪ್ರಶ್ನೆಯಾಗಿತ್ತು. ಮುಂದೆ ಒಂದು ದಿನ ನಂದನ್ ಮತ್ತು ವರ್ಷ ಒಟ್ಟಿಗೆ ಪಾರ್ಕ್ನಲ್ಲಿ ಇರುವುದಾಗಿ ಪ್ರವೀಣ್ಗೆ ಆತನ ಗೆಳೆಯನಿಂದ ತಿಳಿದಿತ್ತು. ಅವನು ಆಗಲೇ ಹೋಗಿ ವರ್ಷಾಳನ್ನು ವಿಚಾರಿಸಿದಾಗ ಆಕೆ ಪ್ರವೀಣ್ಣನ್ನು ಪ್ರೀತಿಸುತ್ತಿಲ್ಲ ಎಂದು ಮತ್ತು ಆಕೆ ನಂದನ್ನನ್ನು ಪ್ರೇಮಿಸುತ್ತಿರುವುದಾಗಿ ತಿಳಿಸಿದ್ದಳು. ಇದು ಪ್ರವೀಣ್ಗೆ ಬಹಳ ನೋವನ್ನು ಉಂಟು ಮಾಡಿತ್ತು. 2ನೇ ವರ್ಷದ ಕೊನೆಯಲ್ಲಿ ನಡೆದ ಒಂದು ಘಟನೆ ಪ್ರವೀಣ್ನ ಜೀವನವನ್ನೇ ಬದಲಾಯಿಸಿತ್ತು. ಅದು ವರ್ಷ ಅಂದು ಕಾಲೇಜಿನಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಂದನ್ಗೆ ಪ್ರಪೋಸ್ ಮಾಡಿದ್ಲು.
ಪ್ರವೀಣ್ ತನ್ನ ಪ್ರಾಣಕ್ಕಿಂತ ಅಧಿಕವಾಗಿ ವರ್ಷಾನ ಪ್ರೀತಿಸುತ್ತಿದ್ದನು. ವರ್ಷ ಮತ್ತು ನಂದನ್ ರವರು ಪ್ರವೀಣ್ಗೆ ಮಾಡಿದ ಮೋಸ ಪ್ರವೀಣ್ಣನ್ನು ಮಾನಸಿಕವಾಗಿ ಯಾವ ರೀತಿಯಾಗಿ ಕುಗ್ಗಿಸಿತ್ತು ಎಂದರೆ ಆತನು ಸುಮಾರು ತಿಂಗಳುಗಳ ಕಾಲ ಯಾರೊಂದಿಗೂ ಬೆರೆಯದೆ ಒಬ್ಬಂಟಿಯಾಗಿದ್ದ. ಇದನ್ನು ಗಮನಿಸಿದ ಅವನ ತಂದೆ ಅವನನ್ನು ವಿಚಾರಿಸಿದರೂ ಸಹ ಆತನು ಯಾರಿಗೂ ಸಹ ಯಾವ ವಿಚಾರವನ್ನು ತಿಳಿಸಲಿಲ್ಲ. ಮುಂದೆ ಅವನು ಕಾಲೇಜ್ಗೆ ಹೋಗುವುದನ್ನು ಸಹ ನಿಲ್ಲಿಸಿದನು. ಮುಂದೆ ಇದನ್ನು ಗಮನಿಸಿದ ಅವನ ತಂದೆ ತಾಯಿ ಇಬ್ಬರು ಅವನನ್ನು ವಿದೇಶಕ್ಕೆ ಕಳುಹಿಸಲು ಯೋಚಿಸಿದ್ದರು. ನಂತರದಲ್ಲಿ ಆತನಿಗೂ ಸಹ ಇದು ಸರಿ ಅನಿಸಿತು. ನಂತರದಲ್ಲಿ ಪ್ರವೀಣ್ ಕೂಡ ವಿದೇಶದಲ್ಲಿ ಹೋಗಿ ಓದಬೇಕು ಅನ್ನುವುದಕ್ಕಿಂತ ವರ್ಷಾಳನ್ನು ಮರೆಯಬೇಕು ಮತ್ತು ಇಲ್ಲೇ ಇದ್ದರೆ ಆಕೆಯ ನೆನಪು ಕಾಡುತ್ತದೆ ಎಂದು ಪ್ರವೀಣ್ ವಿದೇಶಕ್ಕೆ ಹೋಗಿ ಓದಲು ಒಪ್ಪಿಕೊಂಡ. ನಂತರದಲ್ಲಿ ಆತನು ವಿದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ವರ್ಷ ತನ್ನನ್ನು ಹುಡುಕುತ್ತಿರುವುದು ಪ್ರವೀಣ್ಗೆ ತಿಳಿಯುತ್ತದೆ. ಆದರೆ ಈಗ ಪ್ರವೀಣ್ನ ಮನಸ್ಸಿನಲ್ಲಿ ವರ್ಷಾಳ ಬಗ್ಗೆ ಯಾವುದೇ ರೀತಿಯಾದ ಭಾವನೆ ಇರುವುದಿಲ್ಲ. ನಂತರದಲ್ಲಿ ಪ್ರವೀಣ್ ವಿದೇಶಕ್ಕೆ ಓದಲು ಹೋಗುತ್ತಾನೆ. ಅಲ್ಲಿಯೂ ಸಹ ಪ್ರವೀಣ್ಗೆ ವರ್ಷಾಳನ್ನು ಮರೆಯುವುದು ಕಷ್ಟವಾಗುತ್ತದೆ. ಪ್ರವೀಣ್ ಒಮ್ಮೆ ಆತ್ಮಹತ್ಯೆಯ ಪ್ರಯತ್ನವನ್ನೂ ಸಹ ಮಾಡಿರುತ್ತಾನೆ. ಆದರೆ ಆತನ ಆ ಪ್ರಯತ್ನ ಕೂಡ ವಿಫಲವಾಗುತ್ತದೆ. ಅದಕ್ಕೆ ಕಾರಣ ಸಮೃದ್ಧಿ. ಪ್ರವೀಣ್ ವಿದೇಶದಲ್ಲಿ ವಾಸವಾಗಿದ್ದ ಮನೆಯ ಪಕ್ಕದಲ್ಲಿ ಸಮೃದ್ಧಿ ಕೂಡ ವಾಸವಾಗಿರುತ್ತಾಳೆ. ನಂತರದ ದಿನಗಳಲ್ಲಿ ಪ್ರವೀಣ್ ಮತ್ತು ಸಮೃದ್ಧಿ ಇಬ್ಬರು ಒಳ್ಳೆಯ ಗೆಳೆಯರಾದರು. ಪ್ರವೀಣ್ ತನ್ನ ನೋವನ್ನು ಸಮೃದ್ಧಿಳ ಗೆಳೆತನದಿಂದ ಹೇಗೋ ಮರೆಯುತ್ತಾ ಹೋದ ನಂತರದ ದಿನಗಳಲ್ಲಿ ಪ್ರವೀಣ್ನ ವಿದ್ಯಾಭ್ಯಾಸ ಮುಗಿಯುತ್ತಾ ಬಂತು. ಒಂದು ದಿನ ಸಮೃದ್ಧಿರ ತಂದೆ ತಾಯಿ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದರು. ಇದರಿಂದಾಗಿ ಸಮೃದ್ಧಿ ತಬ್ಬಲಿಯಾದಳು ಮತ್ತು ಮಾನಸಿಕವಾಗಿ ಬಹಳ ಕುಗ್ಗಿದಳು. ಬಹಳ ಕಷ್ಟಪಟ್ಟು ಪ್ರವೀಣ್ ಸಮೃದ್ಧಿಳನ್ನು ಸಂತೈಸಿದ. ನಂತರ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ಕಾರಣ ಆಕೆ ಅಲ್ಲಿಯೇ ಇದ್ದರೆ ಆಕೆ ಅವರ ತಂದೆ ತಾಯಿಯರ ನೆನಪಿನಲ್ಲಿ ಹುಚ್ಚಿಯಾಗುತ್ತಾಳೆ. ಹೇಗೂ ಅವರಿಬ್ಬರ ವಿದ್ಯಾಭ್ಯಾಸ ಮುಗಿಸಿದ್ದರಿಂದ ಅವಳಿಗೂ ಸಹ ಒಂದು ಚೇಂಜ್ ಸಿಗುತ್ತದೆ ಎಂದು ಪ್ರವೀಣ್ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ನಂತರದಲ್ಲಿ ಪ್ರವೀಣ್ನ ತಂದೆ ತಾಯಿ ಇವರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಕಾರಣ ಅವರಿಗೆ ಪ್ರವೀಣ್ನ ಮೇಲೆ ನಂಬಿಕೆ ಇತ್ತು. ಪ್ರವೀಣ್ನ ತಂದೆ ಅವನನ್ನು ಈಗ ತನ್ನ ಕಂಪನಿಯ ಜವಾಬ್ದಾರಿ ತೆಗೆದುಕೊಳ್ಳಲು ಹೇಳಿದಾಗ ಪ್ರವೀಣ್ ನಿರಾಕರಿಸಿದ. ಅವನು ತನ್ನ ತಂದೆಯ ಬಳಿ ತಾನು ಕಂಪನಿಯಲ್ಲಿ ಮೊದಲು ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಸೇರಿ ನಂತರದಲ್ಲಿ ನಮ್ಮ ಕಂಪನಿಯ ಬಗ್ಗೆ ಆಳವಾದ ಅಧ್ಯಯನ ನಡೆಸಿ ನಂತರದಲ್ಲಿ ಕಂಪನಿಯ ಆಡಳಿತ ವಹಿಸಿಕೊಳ್ಳುವುದಾಗಿ ತಿಳಿಸಿದ್ದನು. ಇದು ಅವನ ತಂದೆಗೂ ಸಹ ಸರಿ ಅನಿಸಿತ್ತು. ಹೀಗಾಗಿ ಅವರು ಸಮೃದ್ಧಿ ಮತ್ತು ಪ್ರವೀಣ್ಗೆ ತಮ್ಮದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದರು. ಪ್ರವೀಣ್ ಮೊದಲ ದಿನ ಆಫೀಸ್ಗೆ ಹೋದಾಗ ಅವನಿಗೆ ಅಚ್ಚರಿ ಕಾದಿತ್ತು. ಅದು ಅವನು ವರ್ಷಾಳನ್ನು ಅಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ಅವನು ದಂಗಾದನು. ವರ್ಷ ಪ್ರವೀಣ್ಣನ್ನು ನೋಡಿ ಅತ್ಯಂತ ಸಂತೋಷ ಪಡುತ್ತಾಳೆ. ಆದರೆ ಪ್ರವೀಣ್ಗೆ ವರ್ಷಾಳನ್ನು ಅಲ್ಲಿ ನೋಡಿ ಹಳೆಯದೆಲ್ಲ ನೆನಪಾಗತೊಡಗಿತ್ತು. ಅವನಿಗೆ ಅಲ್ಲಿ ಇರಲು ಮನಸ್ಸಾಗಲಿಲ್ಲ. ಆದರೆ ಅವನು ಅಲ್ಲಿಯೇ ಕೆಲಸ ಮಾಡಬೇಕಾಗಿರುತ್ತದೆ. ನಂದನ್ನ ತಂದೆಯೇ ಅಲ್ಲಿ ಮ್ಯಾನೇಜರ್ ಆಗಿದ್ದರು. ಅವರು ಪ್ರವೀಣ್ಣನ್ನು ಎಲ್ಲರಿಗೂ ಪರಿಚಯ ಮಾಡಿಸಿದ್ದರು. ನಂತರದಲ್ಲಿ ವರ್ಷ ಅವನ ಬಳಿ ಅನೇಕ ಬಾರಿ ಮಾತನಾಡಲು ಪ್ರಯತ್ನ ಮಾಡಿದ್ದಳು. ಆದರೆ ಪ್ರವೀಣ್ ಆಕೆ ಜೊತೆ ಮಾತನಾಡಲು ಇಷ್ಟಪಡಲಿಲ್ಲ. ಹೀಗೆ ಪ್ರವೀಣ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನಂದನ್ನನ್ನು ಅಲ್ಲಿ ನೋಡಿದ್ದನು. ನಂದನ್ ಇಲ್ಲಿ ಏನು ಮಾಡುತ್ತಿದ್ದಾನೆ ಎನ್ನುವುದು ಪ್ರವೀಣ್ಗೆ ತಿಳಿಯಲಿಲ್ಲ. ಕಾರಣ ನಂದನ್ ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರಲಿಲ್ಲ. ಪ್ರವೀಣ್ ಹೀಗೆ ಯೋಚಿಸುತ್ತಿರಬೇಕಾದರೆ ನಂದನ್ನ ತಂದೆ ಎಲ್ಲರ ಬಳಿ ನಂದನ್ ಕೆಲಸಕ್ಕೆ ಹೊಸದಾಗಿ ಸೇರಿರುವುದಾಗಿ ತಿಳಿಸಿದ್ದರು. ಇದು ಪ್ರವೀಣ್ಗೆ ಏಕೂ ಇಷ್ಟವಾಗಲಿಲ್ಲ. ಕಾರಣ ತನಗೆ ಮೋಸ ಮಾಡಿದ ಇಬ್ಬರೂ ಸಹ ಅವನ ಕಣ್ಣ ಮುಂದೆ ಇದ್ದರು. ಪ್ರವೀಣ್ ತನ್ನ ತಂದೆಗೆ ಫೋನ್ ಮಾಡಿ ತಾನು ಕೆಲಸ ಬಿಡುವುದಾಗಿ ತಿಳಿಸಿದಾಗ ಅವರ ತಂದೆ ಅದನ್ನು ಒಪ್ಪಲಿಲ್ಲ. ಅವರು ನಿನ್ನ ಹುಟ್ಟುಹಬ್ಬಕ್ಕೆ ಇನ್ನು 1 ತಿಂಗಳು ಮಾತ್ರವಿದೆ. ನಂತರದಲ್ಲಿ ನೀನು ಕಂಪನಿಯ ಎಲ್ಲ ಜವಾಬ್ದಾರಿ ನೀನೇ ತೆಗೆದುಕೊಳ್ಳಬೇಕಾಗಿರುವುದರಿಂದ ನೀನು ಅಲ್ಲೇ ಕೆಲಸ ಮಾಡಬೇಕೆಂದು ಅವರು ತಿಳಿಸಿದ್ದರು. ಮುಂದೆ ಕಂಪನಿಯಲ್ಲಿ ಒಂದು ಮೀಟಿಂಗ್ ಅನ್ನು ಏರ್ಪಡಿಸಲಾಗಿತ್ತು. ಅದಕ್ಕಾಗಿ ಪ್ರವೀಣ್, ನಂದನ್, ವರ್ಷ ಮತ್ತು ಸಮೃದ್ಧಿಳನ್ನು ಒಂದು ಟೀಮ್ ಮಾಡಿ ಅವರನ್ನು ಅಲ್ಲಿಗೆ ಕಳುಹಿಸಲಾಯಿತು. ಅಲ್ಲಿ ನಂದನ್ ವರ್ಷಾಳನ್ನು ಬಿಟ್ಟು ಹೆಚ್ಚಾಗಿ ಸಮೃದ್ಧಿಳ ಬಳಿ ಮಾತನಾಡಲು ಪ್ರಯತ್ನ ಮಾಡುತ್ತಿರುತ್ತಾನೆ. ಇದು ಪ್ರವೀಣ್ಗೆ ಏಕೂ ಇಷ್ಟವಾಗಲಿಲ್ಲ. ಕಾರಣ
ನಂದನ್ ಎಲ್ಲಿ ಸಮೃದ್ಧಿಳನ್ನು ಕೂಡ ಅವನಿಂದ ದೂರ ಮಾಡುತ್ತಾನೆ ಎಂಬ ಭಯ ಪ್ರವೀಣ್ಣನ್ನು ಕಾಡುತ್ತಿತ್ತು. ಇದು ನಿಜ ಆಗೋ ಹಾಗೆ ಪ್ರವೀಣ್ನಿಗೂ ಗೋಚರಿಸುತ್ತಿತ್ತು. ಸಮೃದ್ಧಿ ಕೂಡ ನಂದನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು. ಇದು ಪ್ರವೀಣ್ನಿಗೂ ಸಹ ಯಾಕೋ ಸರಿ ಕಾಣಲಿಲ್ಲ. ಮುಂದೆ ಮೀಟಿಂಗ್ ಸಹ ಯಶಸ್ವಿಯಾಗಿ ಮುಗಿಸಿದ್ದ ನಂತರ ಎಲ್ಲರೂ ಅಲ್ಲಿ ಒಂದೆರಡು ದಿನ ಉಳಿಯಲು ನಿರ್ಧರಿಸುತ್ತಾರೆ. ಪ್ರವೀಣ್ಗೆ ಇಷ್ಟವಿಲ್ಲದಿದ್ದರೂ ಸಮೃದ್ಧಿಳ ಬಲವಂತಕ್ಕೆ ಪ್ರವೀಣ್ ಅಲ್ಲಿ ಇರಲು ಒಪ್ಪಿಕೊಂಡನು. ಮೀಟಿಂಗ್ ಮಡಿಕೇರಿಯಲ್ಲಿ ನಡೆದ ಕಾರಣ ಅವರು ಅಲ್ಲೇ ಉಳಿಯಲು ನಿರ್ಧರಿಸಿದ್ದರು. ನಂತರ ಅಲ್ಲಿ ನಡೆದ ಒಂದು ಘಟನೆ ಈ 4 ಜನರ ಜೀವನದ ದಿಕ್ಕನ್ನೇ ಬದಲಿಸಿತ್ತು. ಪ್ರವೀಣ್ ಮತ್ತು ವರ್ಷ, ಸಮೃದ್ಧಿ, ನಂದನ್ ಎಲ್ಲರೂ ಸಹ ಮೀಟಿಂಗ್ನ ನಂತರ ಮಡಿಕೇರಿಯಲ್ಲಿ ಉಳಿಯಲು ನಿರ್ಧರಿಸುತ್ತಾರೆ. ಅಲ್ಲಿ ಪ್ರವೀಣ್ ಒಂದು ರೂಮ್ನಲ್ಲಿ ಇದ್ದರೆ ನಂದನ್ ಇನ್ನೊಂದು ರೂಮ್ನಲ್ಲಿ ಮತ್ತು ವರ್ಷ ಮತ್ತು ಸಮೃದ್ಧಿ ಇಬ್ಬರು ಒಂದೇ ರೂಮ್ನಲ್ಲಿ ಇರುತ್ತಾರೆ. ರಾತ್ರಿ ಸುಮಾರು 1 ಗಂಟೆಯ ಸಮಯದಲ್ಲಿ ಸಮೃದ್ಧಿಳ ನಂಬರ್ನಿಂದ ಪ್ರವೀಣ್ಗೆ ಕಾಲ್ ಬರುತ್ತದೆ. ಪ್ರವೀಣ್ ಎದ್ದು ನೋಡಿ, ಸಮೃದ್ಧಿ ಯಾತಕ್ಕೆ ತನಗೆ ಈ ಸಮಯದಲ್ಲಿ ಫೋನ್ ಮಾಡಿದ್ದು ಎಂದು ಆಲೋಚಿಸುತ್ತಾನೆ. ಪ್ರವೀಣ್ ಫೋನ್ ತೆಗೆದಾಗ ಆ ಕಡೆಯಿಂದ ವರ್ಷಾಳ ಧ್ವನಿ ಕೇಳಿ ಆಶ್ಚರ್ಯವಾಗುತ್ತದೆ. ಅವನು ಫೋನ್ ಕಟ್ ಮಾಡಬೇಕೆನ್ನುವಷ್ಟರಲ್ಲಿ ಆ ಕಡೆಯಿಂದ ವರ್ಷ, ನಾನು ನಿನ್ನ ಜೊತೆ ಮಾತನಾಡಬೇಕು. ಈಗ ನೀನು ನನ್ನ ಜೊತೆ ಮಾತನಾಡದಿದ್ದರೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳುತ್ತಾಳೆ. ಇದನ್ನು ಕೇಳಿದ ಪ್ರವೀಣ್ಗೆ ಆಶ್ಚರ್ಯವಾಗುತ್ತದೆ. ಆಗ ವರ್ಷ ತಾನು ಹೊರಗೆ ಲಾನ್ ಬಳಿ ಕಾಯುತ್ತಿರುವುದಾಗಿ ತಿಳಿಸುತ್ತಾಳೆ. ಆಗ ಪ್ರವೀಣ್ ಅಲ್ಲಿಗೆ ಒಲ್ಲದ ಮನಸ್ಸಿನಿಂದ ಹೋಗುತ್ತಾನೆ. ವರ್ಷ ಅವನನ್ನು ನೋಡಿ ಸಂತೋಷದಿಂದ ಅವನನ್ನು ತಪ್ಪಿಕೊಳ್ಳುತ್ತಾಳೆ. ಆಗ ಪ್ರವೀಣ್ ಅವಳನ್ನು ದೂರ ತಳ್ಳುತ್ತಾನೆ ಮತ್ತು ಅವಳು ತನ್ನನ್ನು ಕರೆದ ಕಾರಣ ಏನು ಎಂದು ಕೇಳುತ್ತಾನೆ. ಆಗ ವರ್ಷ, ಯಾಕೆ ನನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲವಾ ಎಂದು ಕೇಳುತ್ತಾಳೆ. ಅದಕ್ಕೆ ಪ್ರವೀಣ್, ನಾನ್ಯಾಕೆ ನಿನ್ನ ಜೊತೆ ಮಾತನಾಡಬೇಕು? ನಾನು ನಿನಗೆ ಯಾರು ಎಂದು ಕೇಳುತ್ತಾನೆ. ತಾನು ಒಂದು ಕಾಲದಲ್ಲಿ ಪ್ರಾಣಕ್ಕಿಂತ ಅಧಿಕವಾಗಿ ಪ್ರೀತಿಸಿದ್ದ ಹುಡುಗಿ ತನ್ನ ಮುಂದೆ ಅಳುತ್ತಿರುವುದು ಅವನಿಗೆ ಬಹಳ ದುಃಖವನ್ನು ಉಂಟು ಮಾಡಿತ್ತು. ಆಗ ಪ್ರವೀಣ್ ತನ್ನನ್ನು ಕಾಲ್ ಮಾಡಿ ಕರೆದ ಉದ್ದೇಶ ಏನು ಅಂತ ಕೇಳುತ್ತಾನೆ. ಅದಕ್ಕೆ ವರ್ಷ, ಯಾಕೆ ಪ್ರವೀಣ್ ನನ್ನ ಜೊತೆ ಈ ರೀತಿ ನಡೆದುಕೊಳ್ಳುತ್ತಾ ಇದ್ದೀಯಾ? ನಿನಗೆ ನನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲವಾ ಎಂದು ಕೇಳಿದಾಗ ಪ್ರವೀಣ್, ಮಾತನಾಡಲು ಏನಿದೆ ವರ್ಷ? ನಾನು ಯಾರು ನಿನಗೆ? ನಾನು ನಿನಗೆ ಏನಾಗಬೇಕು? ನಾನು ಯಾಕೆ ನಿನ್ನ ಜೊತೆ ಮಾತನಾಡಬೇಕು? ನಿನಗೆ ನಿನ್ನ ನಂದನ್ ಇದ್ದಾನಲ್ಲ ಎಂದಾಗ ವರ್ಷ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದ್ದಳು. ಆಗ ಪ್ರವೀಣ್ ವರ್ಷಾಗೆ ಅಳಬೇಡ ಎಂದು ಹೇಳುತ್ತಾ ಅವಳನ್ನು ಸಮಾಧಾನ ಮಾಡಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಸಮೃದ್ಧಿ ಬರುವುದು ಕಾಣಿಸಿತು. ಆಗ ಅಲ್ಲಿಗೆ ಬಂದ ಸಮೃದ್ಧಿ ವರ್ಷ ಬಳಿ ಯಾಕೆ ಅಳುತ್ತಿರುವುದಾಗಿ ಕೇಳಿದಾಗ ವರ್ಷ ಏನೂ ಹೇಳದೆ ಅಲ್ಲಿಂದ ಒಳಗೆ ಓಡುತ್ತಾಳೆ. ಆಗ ಸಮೃದ್ಧಿ ಪ್ರವೀಣ್ನ ಬಳಿ ಯಾಕೆ ವರ್ಷ ಆ ರೀತಿ ಅಳುತ್ತಾ ಹೋಗುತ್ತಿದ್ದಾಳೆ ಎಂದು ಕೇಳಿದಾಗ ಪ್ರವೀಣ್ ತನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಸಮೃದ್ಧಿ ಪ್ರವೀಣ್ನ ಬಳಿ, ಆಕೆ ನಿನ್ನ ಬಳಿ ಕ್ಷಮೆ ಕೇಳಿದ್ದಾಳೆ, ನೀನು ಅವಳನ್ನು ಯಾಕೆ ಕ್ಷಮಿಸುತ್ತಿಲ್ಲ ಎಂದಾಗ ಪ್ರವೀಣ್, ನನ್ನ ಬಳಿ ಯಾರೂ ಕ್ಷಮೆ ಕೇಳಿಲ್ಲ, ನಾನು ಯಾಕೆ ಯಾರನ್ನೋ ಕ್ಷಮಿಸಬೇಕೆಂದಾಗ ಸಮೃದ್ಧಿ, ನಿನ್ನ ಮತ್ತು ವರ್ಷ ವಿಷಯ ಎಲ್ಲ ಗೊತ್ತು. ವರ್ಷ ನನ್ನ ಬಳಿ ಎಲ್ಲ ಹೇಳಿದ್ದಾಳೆ. ಆಕೆ ನಿನ್ನ ಬಳಿ ಏನು ಹೇಳಿದಳು ಎಂದು ಕೇಳಿದಾಗ ವರ್ಷ ನನ್ನ ಬಳಿ ನಿನ್ನ ಮತ್ತು ವರ್ಷಾಳ ಲವ್ ಸ್ಟೋರಿ ನನಗೆ ಹೇಳಿದಳು. ಯಾವ ರೀತಿ ನೀವು ಅವಳಿಗೆ ಪ್ರಪೋಸ್ ಮಾಡಿದ್ದೋ, ಆಕೆ ಒಪ್ಪಿದ್ದೋ, ನೀವು ತುಂಬ ಖುಷಿಯಾಗಿದ್ದದ್ದು ಎಲ್ಲವನ್ನೂ ಹೇಳಿದಳು. ಅವಳು ನಿನ್ನಿಂದ ದೂರವಾಗಿದ್ದಕ್ಕೆ ಕಾರಣ ಪ್ರತಿಯೊಂದನ್ನು ಹೇಳಿದಳು ಎಂದಾಗ ಪ್ರವೀಣ್ ಆಶ್ಚರ್ಯದಿಂದ ಆ ಕಾರಣ ಎಂದು ಕೇಳಿದಾಗ ಸಮೃದ್ಧಿ ಆ ಕಾರಣ ತಿಳಿಸಿದ್ದಳು. ವರ್ಷ ಮತ್ತು ಪ್ರವೀಣ್ ಇಬ್ಬರು ಕಾಲೇಜ್ನಲ್ಲಿ ಓದುತ್ತಿದ್ದಾಗ ಪ್ರವೀಣ್ ಕಾಲೇಜ್ನ ಈವೆಂಟ್ನಲ್ಲಿ ಭಾಗವಹಿಸಲು ಮಂಗಳೂರಿಗೆ ಹೋಗಿದ್ದಾಗ ವರ್ಷ ಕಾಲೇಜಿನಲ್ಲಿ ತಲೆ ತಿರುಗಿ ಬಿದ್ದಳು. ಆಗ ಅವರ ಕಾಲೇಜ್ನ ಎಲ್ಲ ಗೆಳೆಯರು ಮತ್ತು ಶಿಕ್ಷಕರು ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದರು. ಆಗ ವರ್ಷಾಳನ್ನು ಪರೀಕ್ಷೆ ನಡೆಸಿದ ಡಾಕ್ಟರ್ ಅವಳಿಗೆ ಕೆಲ ಪರೀಕ್ಷೆಗಳನ್ನು ಮಾಡಿಸಲು ಮತ್ತು ಒಂದು ದಿನದ ಮಟ್ಟಿಗೆ ಅವಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲು ತಿಳಿಸಿದ್ದರು. ಆದರೆ ಆಸ್ಪತ್ರೆಯಲ್ಲಿ ವರ್ಷ ಅನ್ನೋ ಹೆಸರಿನ ಮತ್ತೋರ್ವರು ಅಡ್ಮಿಟ್ ಆಗಿದ್ದರು. ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದರು. ಆಗ ಅವರ ಮತ್ತು ವರ್ಷಾಳ ರಿಪೋರ್ಟ್ಗಳು ಅದರ ಬದಲಾಗಿದ್ದವು. ಇದರಿಂದ ವರ್ಷಾಗೆ ಡಾಕ್ಟರ್ ಕ್ಯಾನ್ಸರ್ ಇರುವುದಾಗಿ ತಿಳಿಸಿದರು. ಇದು ವರ್ಷ ಮತ್ತು ಅವರ ತಂದೆ ತಾಯಿಗೆ ಬಹಳ ಆತಂಕವಾದ ವಿಷಯವಾಗಿತ್ತು. ಇದು ನಿನಗೆ ತಿಳಿದರೆ ಏನಾಗುತ್ತದೆ ಎಂದು ಚಿಂತಿಸತೊಡಗಿದ್ದಳು.
ಆಗ ಅವಳು ಹೇಗಾದರೂ ಮಾಡಿ ನೀನವಳನ್ನು ಮರೆಯುವಂತೆ ಮಾಡಬೇಕೆಂದು ನಿರ್ಧರಿಸಿದಳು. ಅದಕ್ಕಾಗಿ ಅವಳು ನಂದನ್ನ ಸಹಾಯ ಪಡೆಯಲು ನಿರ್ಧರಿಸಿದ್ದಳು ಮತ್ತು ನಂದನ್ನನ್ನು ಮೀಟ್ ಮಾಡಿ ಅವನಿಗೆ ರಾಖಿಯನ್ನು ಕಟ್ಟಿ ಅವನನ್ನು ಅಣ್ಣನನ್ನಾಗಿ ಸ್ವೀಕರಿಸಿದಳು. ನಂತರ ಅವನ ಜೊತೆ ಸೇರಿ ಪ್ರೀತಿಯ ನಾಟಕವನ್ನು ಮಾಡಿದಳು. ಕಾರಣ ನೀನಾಗೆ ಅವಳನ್ನು ಬಿಟ್ಟು ಹೋಗಬೇಕು ಎಂದು ಆಗಿತ್ತು. ಅದಕ್ಕಾಗಿ ಅವಳು ನಿನ್ನನ್ನು ಅವಾಯ್ಡ್ ಮಾಡತೊಡಗಿದಳು. ಅದಕ್ಕಾಗಿ ಅವಳು ನಿನಗೆ ತಿಳಿಯಲು ಎಂದೇ ಅವನ ಜೊತೆ ಪಾರ್ಕ್ ಮತ್ತು ಸಿನಿಮಾ ಅಂತ ಓಡಾಡತೊಡಗಿದಳು. ನಿನ್ನ ಮುಂದೆ ಅವನಿಗೆ ಪ್ರಪೋಸ್ ಮಾಡಿದಳು. ಅದನ್ನು ನೋಡಿ ನೀನು ಅಲ್ಲಿಂದ ಹೋದಾಗ ಅವಳು ತುಂಬ ಅಳತೊಡಗಿದ್ದಳು ಎಂದು ಸಮೃದ್ಧಿ ಹೇಳುತ್ತಿದ್ದಾಗ ಕೇಳುತ್ತಿದ್ದ ಪ್ರವೀಣ್ನ ಕಣ್ಣಲ್ಲಿ ಅವನಿಗೆ ತಿಳಿಯದೆ ಕಣ್ಣೀರು ಸುರಿಯತೊಡಗಿದ್ದು. ಸಮೃದ್ಧಿ ಮುಂದುವರಿಸುತ್ತಾ, ವರ್ಷ ಅದೇ ದಿನ ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದಳು. ಅವಳನ್ನು ಅದೇ ದಿನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅಲ್ಲಿ ಇವಳನ್ನು ಪರೀಕ್ಷೆ ಮಾಡಿದಾಗ ಅವಳಿಗೆ ಕ್ಯಾನ್ಸರ್ ಇಲ್ಲವೆಂದು ತಿಳಿದಿತ್ತು. ಅದನ್ನು ಖಚಿತಪಡಿಸಿಕೊಳ್ಳಲು ಇವಳನ್ನು ಪರೀಕ್ಷೆ ಮಾಡಿದ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದಾಗ ರಿಪೋರ್ಟ್ ಅದಲು ಬದಲು ಆದ ವಿಷಯ ತಿಳಿದಿತ್ತು. ಆ ವಿಷಯವನ್ನು ನಿನಗೆ ತಿಳಿಸಿ ನಿನ್ನ ಬಳಿ ಕ್ಷಮೆ ಕೇಳಬೇಕು ಎಂದು ನಿನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿದರೆ ನಿನ್ನ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಅವಳು ನಿನ್ನನ್ನು ಹುಡುಕಿದರೂ ಸಹ ನೀನು ಸಿಗಲಿಲ್ಲ. ಆದರೆ ಅವಳು ನೀನು ಯಾವತ್ತಾದರೂ ಸಹ ಸಿಗುತ್ತೀಯಾ, ನಿನಗೆ ಎಲ್ಲ ನಿಜ ಹೇಳಬೇಕು ಎಂದು ಕಾಯುತ್ತಿದ್ದಳು ಎಂದು ಸಮೃದ್ಧಿ ಪ್ರವೀಣ್ನ ಬಳಿ ಹೇಳುತ್ತಾಳೆ. ಇದನ್ನು ಕೇಳಿದ ಪ್ರವೀಣ್ ಮೊದಲು ವರ್ಷ ಬಳಿ ಮಾತನಾಡಬೇಕು ಎಂದು ಅವಳ ರೂಮ್ ಬಳಿ ಬರುತ್ತಾನೆ. ಅಲ್ಲಿ ನೋಡಿದರೆ ವರ್ಷ ಒಬ್ಬಳೇ ರೂಮ್ನಲ್ಲಿ ಅಳುತ್ತಾ ಕುಳಿತಿರುತ್ತಾಳೆ. ಅಲ್ಲಿಗೆ ಬಂದ ಪ್ರವೀಣ್ ಸುಮ್ಮನೆ ಅವಳ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ. ಆಗ ಇಬ್ಬರೂ ಮಾತಾಡದೆ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಳ್ಳುತ್ತಿರುತ್ತಾರೆ. ನಂತರ ಪ್ರವೀಣ್ ವರ್ಷಾಳನ್ನು ಗಟ್ಟಿಯಾಗಿ ತಪ್ಪಿಕೊಳ್ಳುತ್ತಾನೆ. ಆಗ ವರ್ಷ ಕಣ್ಣಿಂದ ನೀರು ಬರುತ್ತಾ ಇರುತ್ತದೆ. ಇದನ್ನು ನೋಡಿದ ಸಮೃದ್ಧಿ ಮತ್ತು ನಂದನ್ ಇಬ್ಬರು ಸಂತೋಷ ಪಡುತ್ತಾರೆ. ಮುಂದೆ ಎಲ್ಲರೂ ಸಹ ಮಡಿಕೇರಿಯಲ್ಲಿ ಒಳ್ಳೆಯ ಸಮಯವನ್ನು ಮುಗಿಸಿಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ಸು ಬರುತ್ತಾರೆ. ಮುಂದೆ ಕಂಪನಿಯಲ್ಲಿ ಎಲ್ಲರೂ ತಮಗೆ ವಹಿಸಿದ ಕೆಲಸಗಳನ್ನು ಬಹಳ ಶ್ರದ್ಧೆ ವಹಿಸಿ ಮಾಡುತ್ತಿರುತ್ತಾರೆ. ಇದರ ಪ್ರತಿಫಲವಾಗಿ ಕಂಪನಿ ಯಶಸ್ವಿಯಾಗಿ ಆ ಪ್ರಾಜೆಕ್ಟನ್ನು ಮುಗಿಸುತ್ತದೆ. ಇದರಿಂದ ಕಂಪನಿಯ ಹೆಸರು ಇನ್ನೂ ಹೆಚ್ಚಾಗುತ್ತದೆ. ಇದಕ್ಕಾಗಿ ಪ್ರವೀಣ್ನ ತಂದೆ ಆ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ದ ಪ್ರತಿಯೊಬ್ಬರಿಗೂ ಅವರವರ ಕುಟುಂಬದ ಸಮೇತವಾಗಿ ಒಂದು ಪಾರ್ಟಿ ನೀಡುತ್ತಾರೆ. ಆಗ ಪ್ರವೀಣ್ಣನ್ನು ಕಂಪನಿಯ ಹೊಸ ಬಾಸ್ ಆಗಿ ಎಲ್ಲರಿಗೂ ಪರಿಚಯ ಮಾಡಿಸಬೇಕು ಎಂದುಕೊಳ್ಳುತ್ತಾರೆ. ಪ್ರವೀಣ್ ಕೂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಮುಂದೆ ಪಾರ್ಟಿಯ ದಿನ ಬರುತ್ತದೆ. ಆಗ ವರ್ಷ ಕೂಡ ತನ್ನ ಮನೆಯವರ ಜೊತೆ ಅಲ್ಲಿಗೆ ಬರುತ್ತಾಳೆ. ಪಾರ್ಟಿ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆಯುತ್ತಿರುತ್ತದೆ. ಪ್ರವೀಣ್ನ ತಂದೆ ಮತ್ತು ತಾಯಿ ಬಂದವರನ್ನೆಲ್ಲ ಸ್ವಾಗತಿಸುತ್ತಿರುತ್ತಾರೆ. ಆಗ ಪ್ರವೀಣ್ನ ತಂದೆ ವರ್ಷಾಳ ತಂದೆಯನ್ನು ನೋಡಿದ ತಕ್ಷಣ ಆಶ್ಚರ್ಯಚಕಿತರಾಗುತ್ತಾರೆ. ಅವರು ಪ್ರವೀಣ್ನ ತಾಯಿಯನ್ನು ಸಹ ಕರೆಯುತ್ತಾರೆ. ಅವರು ಸಹ ವರ್ಷಾಳ ತಂದೆಯನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ. ಆದರೆ ವರ್ಷಾಳ ತಂದೆ ಅವರಿಬ್ಬರನ್ನು ನೋಡಿ ಬಹಳ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಹೋಗಲು ನಿರ್ಧರಿಸಿದ್ದರು. ಪ್ರವೀಣ್ನ ತಂದೆ ಹೋಗಿ ಅವರ ಬಳಿ ಮಾತನಾಡಲು ಪ್ರಯತ್ನಿಸಿದ್ದರೂ ಸಹ ಅವರು ಇವರ ಜೊತೆ ಮಾತನಾಡಲು ತಯಾರಿರಲಿಲ್ಲ. ಇದನ್ನು ಪ್ರವೀಣ್ ಒಳಗಿನಿಂದ ಗಮನಿಸುತ್ತಿದ್ದ. ಅವನಿಗೆ ಇದು ಒಂದು ಅರ್ಥವಾಗಲಿಲ್ಲ. ವರ್ಷಾಳ ತಂದೆ ವರ್ಷಾಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದರು. ಪ್ರವೀಣ್ನ ತಂದೆ ಹೋಗಿ ಅವರ ಬಳಿ ಮಾತನಾಡಲು ಪ್ರಯತ್ನಿಸಿದರೂ ಸಹ ಅವರು ಇವರ ಜೊತೆ ಮಾತನಾಡಲು ತಯಾರಿರಲಿಲ್ಲ. ಇದನ್ನು ಪ್ರವೀಣ್ ಒಳಗಿನಿಂದ ಗಮನಿಸಿದ. ಇದು ಅವನಿಗೆ ಆಶ್ಚರ್ಯವಾಯಿತು. ಒಮ್ಮೆ ಅವರ ಫೋಟೋವನ್ನು ಪ್ರವೀಣ್ ಅವರ ತಂದೆ ತಾಯಿಯ ರೂಮ್ನಲ್ಲಿ ನೋಡಿದ ನೆನಪಾಗುತ್ತದೆ. ಆಗ ಪ್ರವೀಣ್ ಅವರ ತಂದೆ ಬಳಿ ವಿಚಾರಿಸಿದ್ದರೂ ಸಹ ಅವರು ಏನೂ ಹೇಳದೆ ಸುಮ್ಮನಿರುತ್ತಾರೆ. ಅವರನ್ನು ಪಾರ್ಟಿಯಲ್ಲಿ ಕಂಡಾಗ ಅವನ ತಾಯಿ ಬಹಳ ಖುಷಿಪಟ್ಟರು ಮತ್ತು ಅವರು ಇವರನ್ನು ಮಾತನಾಡಿಸಿದಾಗ ಅವರು ಬಹಳ ದುಃಖಪಟ್ಟಿದ್ದನ್ನು ಕಂಡ ಪ್ರವೀಣ್ ಪಾರ್ಟಿಯಲ್ಲಿ ವರ್ಷಾಳ ಜೊತೆ ಕಂಡವರು ಯಾರೋ, ವರ್ಷಾಗೂ ಅವರಿಗೂ ಏನು ಸಂಬಂಧ, ಅವರಿಗೂ ನನ್ನ ತಂದೆ ತಾಯಿಗೂ ಏನು ಸಂಬಂಧ ಎಂದು ತಲೆ ಕೆಡಿಸಿಕೊಂಡನು. ಪಾರ್ಟಿಯಲ್ಲಿ ಪ್ರವೀಣ್ನ ತಂದೆ ತಾಯಿ ಯಾರ ಜೊತೆಗೂ ಬೆರೆಯದೆ ತುಂಬ ಬೇಜಾರಾಗಿದ್ದರು. ಪಾರ್ಟಿ ಮುಗಿದ ನಂತರ ಪ್ರವೀಣ್ ಅವನ ತಂದೆ ತಾಯಿ ಜೊತೆ ಮನೆಗೆ ವಾಪಸ್ ಬರುತ್ತಾನೆ. ಆಗ ಪ್ರವೀಣ್ನ ತಂದೆ ಪ್ರವೀಣ್ನ ಬಳಿ ಸ್ವಲ್ಪ ಮಾತಾಡಬೇಕು ಎಂದು ತನ್ನ ರೂಮ್ಗೆ ಕರೆಯುತ್ತಾರೆ. ಆಗ ಪ್ರವೀಣ್ ಅವರ ಹಿಂದೆ ಅವರ ರೂಮ್ಗೆ ಹೋಗುತ್ತಾನೆ. ಅಲ್ಲಿ ಪ್ರವೀಣ್ ಪಾರ್ಟಿಯಲ್ಲಿ ನೋಡಿದ ವ್ಯಕ್ತಿ ಮತ್ತು ಅವನ ತಂದೆ ಇಬ್ಬರು ಒಟ್ಟಿಗೆ ಹೆಗಲ ಮೇಲೆ ಕೈ ಹಾಕಿ ನಿಂತಿರುವ ಫೋಟೋ ನೋಡುತ್ತಾನೆ. ಆದರೆ ಆ ಫೋಟೋ ಸುಮಾರು ವರ್ಷ ಹಳೆಯ ಫೋಟೋ ಆಗಿರುತ್ತದೆ.
ಆಗ ಪ್ರವೀಣ್ನ ತಂದೆ ಪ್ರವೀಣ್ನ ಬಳಿ ಬಂದು, ಪ್ರವೀಣ್, ನಾನು ಇದುವರೆಗೂ ನಿನ್ನ ಬಳಿ ಏನನ್ನೂ ಕೇಳಿಲ್ಲ, ಆದರೆ ಈ ದಿನ ನೀನು ನನಗೆ ಒಂದು ಮಾತು ಕೊಡಬೇಕು ಎಂದು ಹೇಳುತ್ತಾ ಪ್ರವೀಣ್ ತನ್ನ ಆಫೀಸ್ನಲ್ಲಿರುವ ಹುಡುಗಿ ವರ್ಷಾಳನ್ನು ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬರಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಪ್ರವೀಣ್ನಿಗೆ ಅವರ ಮಾತು ಕೇಳಿ ಬಹಳ ಖುಷಿಯಾಗುತ್ತದೆ. ಕಾರಣ ಪ್ರವೀಣ್ ವರ್ಷಾಳನ್ನು ಲವ್ ಮಾಡುತ್ತಿರುತ್ತಾನೆ. ಈ ವಿಷಯವನ್ನು ಹೇಗಪ್ಪ ತನ್ನ ತಂದೆ ತಾಯಿಗೆ ಹೇಳಿ ಒಪ್ಪಿಸುವುದು ಎಂದು ಯೋಚಿಸುತ್ತಿರುವಾಗ ಪ್ರವೀಣ್ನ ತಂದೆ ಅವನ ಬಳಿ ಈ ವಿಷಯವನ್ನು ಹೇಳಿದ್ದು ಅವನಿಗೆ ಒಳಗೊಳಗೆ ಬಹಳ ಖುಷಿಯಾಗುತ್ತಿರುತ್ತದೆ. ಆದರೆ ಅವನು ಅದನ್ನು ತೋರಿಸಿಕೊಳ್ಳುವುದಿಲ್ಲ. ಪ್ರವೀಣ್ ತನ್ನ ತಂದೆ ಬಳಿ, ಡ್ಯಾಡಿ, ಇವ್ರ್ಯಾರು? ನಾನಿವರನ್ನು ಪಾರ್ಟಿಯಲ್ಲಿ ನೋಡಿದಾಗ ನೀವು ಮತ್ತು ಮಮ್ಮಿ ಅವರ ಬಳಿ ಮಾತನಾಡಲು ಪ್ರಯತ್ನ ಮಾಡಿದ್ದರೂ ಸಹ ಅವರು ನಿಮ್ಮ ಬಳಿ ಒಂದು ಮಾತು ಕೂಡ ಆಡದೆ ಹೊರಟು ಹೋದರು. ಅವರಿಗೂ ನಮಗೂ ಏನು ಸಂಬಂಧವೆಂದು ಕೇಳಿದಾಗ ಪ್ರವೀಣ್ನ ತಂದೆ, ಅವನು ನನ್ನ ಪ್ರಾಣ ಸ್ನೇಹಿತ ಮತ್ತು ನಿನ್ನ ತಾಯಿಯ ಅಣ್ಣ ಎಂದಾಗ ಪ್ರವೀಣ್ಗೆ ಆಶ್ಚರ್ಯವಾಗುತ್ತದೆ. ಪ್ರವೀಣ್ ರಜೆಯಲ್ಲಿ ತನ್ನ ಅಜ್ಜಿಯ ಮನೆಯಲ್ಲಿ ಹೆಚ್ಚಾಗಿ ಕಳೆಯುತ್ತಿದ್ದನು. ಆದರೂ ಸಹ ಅವನ ತಾಯಿಗೆ ಒಬ್ಬ ಅಣ್ಣ ಇರುವ ವಿಷಯ ತನಗೆ ತಿಳಿಯದಿರುವುದು ಅವನಿಗೆ ಆಶ್ಚರ್ಯವಾಗುತ್ತದೆ. ಇದರ ಬಗ್ಗೆ ಅವನ ತಂದೆ ಬಳಿ ವಿಚಾರಿಸಿದಾಗ ಅವರು ಅವನಿಗೆ ತನ್ನ ಹಿಂದಿನ ಜೀವನದ ಕತೆ ಹೇಳುತ್ತಾರೆ. ಪ್ರವೀಣ್ನ ತಂದೆ ಮತ್ತು ವರ್ಷಾಳ ತಂದೆ ಇಬ್ಬರು ಆತ್ಮ ಸ್ನೇಹಿತರು. ಪ್ರವೀಣ್ನ ತಂದೆ ಅವರ ತಾಯಿಯನ್ನು ಇಷ್ಟಪಟ್ಟಾಗ ವರ್ಷಾಳ ತಂದೆಯವರೇ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದರು. ಪ್ರವೀಣ್ನ ತಂದೆಗೆ ಬಿಸ್ನೆಸ್ ಮಾಡಲು ಸಹಾಯ ಮಾಡಿದ್ದು ಕೂಡ ಅವರೇ. ಆದರೆ ಪ್ರವೀಣ್ನ ತಂದೆ ಮಾಡಿದ ಒಂದು ತಪ್ಪು ಅವರಿಬ್ಬರನ್ನು ದೂರ ಮಾಡಿತ್ತು. ವರ್ಷಾಳ ತಂದೆ ವರ್ಷಾಳ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದರು. ಆದರೆ ಅವರಿಬ್ಬರ ಜಾತಿ ಬೇರೆ ಬೇರೆಯಾಗಿತ್ತು. ಇದರಿಂದಾಗಿ ಅವರಿಬ್ಬರ ಮನೆಯಲ್ಲಿ ಜಗಳಗಳು ಶುರುವಾಯಿತು. ಆಗ ಪ್ರವೀಣ್ನ ತಂದೆ ಅವರಿಬ್ಬರಿಗೂ ಮದುವೆಯಾಗಲು ಸಹಾಯ ಮಾಡಿದ್ದರು. ಮುಂದೆ ಅದು ದೊಡ್ಡ ಗಲಾಟೆಯಾಯಿತು. ಆಗ ವರ್ಷಾಳ ತಂದೆ ಪ್ರವೀಣ್ನ ತಂದೆಯ ಬಳಿ ಸಹಾಯ ಕೇಳಿದ್ದರು. ಆದರೆ ಪ್ರವೀಣ್ನ ತಾಯಿ ಗರ್ಭಿಣಿಯಾಗಿದ್ದರು. ಅದರಿಂದಾಗಿ ಅವರಿಗೆ ಸಹಾಯ ಮಾಡಲು ಆಗಲಿಲ್ಲ. ಮುಂದೆ ಅವರು ಊರನ್ನು ಬಿಟ್ಟು ಹೊರಟು ಹೋದರು. ಅವರನ್ನು ಎಷ್ಟು ಹುಡುಕಿದರೂ ಸಹ ಅವರ ಬಗೆಗಿನ ಯಾವ ವಿಷಯ ಸಿಗಲಿಲ್ಲ. ಅಂದು ನನ್ನ ಜೊತೆ ಮಾತು ಬಿಟ್ಟವರು ಇಂದೂ ಸಹ ನನ್ನ ಜೊತೆ ಸರಿಯಾಗಿ ಮಾತಾಡುತ್ತಿಲ್ಲ ಎಂದು ಹೇಳಿದರು. ನೀನು ಹೇಗಾದರೂ ಸರಿ ವರ್ಷಾಳನ್ನು ಮದುವೆಯಾಗಿ ನಿನ್ನ ಅಮ್ಮ ಮತ್ತು ಅವಳ ಅಣ್ಣನನ್ನು ಒಂದು ಮಾಡು ಎಂದು ಕೇಳಿಕೊಂಡರು. ಇದನ್ನು ಕೇಳಿದ್ದ ಪ್ರವೀಣ್ ಒಂದು ಕಡೆ ಖುಷಿ ಪಡುತ್ತಿದ್ದರೆ ಮತ್ತೊಂದು ಕಡೆ ಅವನ ತಾಯಿ ಬಗ್ಗೆ ಯೋಚಿಸುತ್ತಾ ದುಃಖ ಪಡುತ್ತಿದ್ದನು. ಮತ್ತೆ ತನ್ನ ತಂದೆಗೆ ನಾನು ವರ್ಷಾಳನ್ನು ಮದುವೆಯಾಗುವುದಾಗಿ ಮಾತು ನೀಡಿ ಈ ವಿಷಯವನ್ನು ವರ್ಷಾಗೆ ತಿಳಿಸಲು ಫೋನ್ ಮಾಡಿದ್ದನು. ವರ್ಷ ಫೋನ್ ತೆಗೆಯಲಿಲ್ಲ. ಹೇಗಿದ್ದರೂ ಸಹ ನಾಳೆ ಆಫೀಸ್ನಲ್ಲಿ ಸಿಗುತ್ತಾಳೆ, ಅಲ್ಲೇ ಮಾತನಾಡಿದರೆ ಆಗಿತ್ತು ಎಂದು ಪ್ರವೀಣ್ ತನ್ನ ರೂಮ್ಗೆ ಮಲಗಲು ಹೋದ. ಬೆಳಗ್ಗೆ ಎದ್ದ ಪ್ರವೀಣ್ ರೆಡಿಯಾಗಿ ತನ್ನ ತಂದೆ ಜೊತೆ ಮಾತನಾಡಿದ್ದೆಲ್ಲವನ್ನು ವರ್ಷಾಗೆ ತಿಳಿಸಬೇಕು ಎಂದು ಪ್ರವೀಣ್ ಆಫೀಸ್ಗೆ ಬರುತ್ತಾನೆ. ಆದರೆ ವರ್ಷ ಎಲ್ಲೂ ಸಹ ಕಾಣಿಸುವುದಿಲ್ಲ. ಆಗ ಪ್ರವೀಣ್ ಆಫೀಸ್ನಲ್ಲಿ ನಂದನ್ನಿಂದ ವರ್ಷಾಳ ವಿಳಾಸವನ್ನು ಪಡೆದು ಅವರ ಮನೆ ಬಳಿ ಬರುತ್ತಾನೆ. ಆದರೆ ವರ್ಷಾಳ ಮನೆ ಬಾಗಿಲಿಗೆ ಬೀಗ ಹಾಕಿರುತ್ತದೆ. ಅವರ ಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ಅವರು ನಿನ್ನೆ ರಾತ್ರಿಯೇ ಕಾರಿನಲ್ಲಿ ಎಲ್ಲೋ ಹೋದರು ಎಂದು ಹೇಳುತ್ತಾರೆ. ವರ್ಷಾಗೆ ಕಾಲ್ ಮಾಡಿದರೂ ಸಹ ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿರುತ್ತದೆ. ಪ್ರವೀಣ್ಗೆ ವರ್ಷಾಳ ಬಗ್ಗೆ ಯೋಚನೆಗಳು ಶುರುವಾಗಿತ್ತು. ಪ್ರವೀಣ್ ನಂದನ್ನ ಬಳಿ ವರ್ಷಾಳ ಬಗ್ಗೆ ವಿಚಾರಿಸಿ ನೋಡಿದರೆ ಏನಾದರೂ ಸುಳಿವು ಸಿಗಬಹುದು ಎಂದು ನಂದನ್ನನ್ನು ವಿಚಾರಿಸುತ್ತಾನೆ. ಆದರೆ ಪ್ರವೀಣ್ಗೆ ನಂದನ್ನಿಂದ ಸಹ ಯಾವ ರೀತಿಯಾದ ಮಾಹಿತಿ ದೊರೆಯುವುದಿಲ್ಲ. ಆಗ ನಂದನ್ ಪ್ರವೀಣ್ಗೆ ಒಮ್ಮೆ ವರ್ಷಾಳ ತಂದೆ ಕೆಲಸ ಮಾಡುವ ಕಡೆ ವಿಚಾರಿಸಿದರೆ ಏನಾದರೂ ಕ್ಲೂ ಸಿಗಬಹುದು ಅಂತ ಸಲಹೆ ನೀಡುತ್ತಾನೆ. ಪ್ರವೀಣ್ ನಂದನ್ನ ಜೊತೆ ವರ್ಷಾಳ ತಂದೆಯ ಆಫೀಸ್ಗೆ ಬಂದು ವಿಚಾರಿಸಿದಾಗ ವರ್ಷಾಳ ತಂದೆಗೆ ಊಟಿಗೆ ಟ್ರಾನ್ಸ್ಫರ್ ಆಗಿರುವುದಾಗಿ, ಈಗ ಅವರು ಅಲ್ಲಿಯೇ ಇರುವುದಾಗಿ ತಿಳಿಸುತ್ತಾರೆ. ಪ್ರವೀಣ್ ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸುತ್ತಾನೆ. ನಂತರ ಅವರಿಂದ ಅನುಮತಿ ಪಡೆದು ನಂದನ್ ಮತ್ತು ಸಮೃದ್ಧಿ ಜೊತೆ ಊಟಿಗೆ ಹೊರಡುತ್ತಾನೆ. ಪ್ರವೀಣ್, ನಂದನ್ ಮತ್ತು ಸಮೃದ್ಧಿ 3 ಜನ ಊಟಿಗೆ ಹೊರಡುತ್ತಾರೆ. ಆದರೆ ಪ್ರವೀಣ್ಗೆ ಮನಸ್ಸಿನ ಒಳಗೊಳಗೆ ಒಂದು ಯೋಚನೆ ಉಂಟಾಗಿರುತ್ತದೆ. ಅದೇನೆಂದರೆ ವರ್ಷಾಳ ತಂದೆಗೆ ತಾನು ಅವರ ತಂಗಿಯ ಮಗ ಎಂದು ಹೇಳಿದರೆ ಅವರು ಯಾವ ರೀತಿ ಪ್ರತಿಕ್ರಿಯಿಸಬಹುದು, ಯಾವ ರೀತಿ ತನ್ನ ಜೊತೆ ಮಾತನಾಡಬಹುದು ಅನ್ನೋ ಯೋಚನೆಗಳು ಪ್ರವೀಣ್ನ ಮನಸ್ಸಿನ ತುಂಬ ಹರಿದಾಡುತ್ತಿರುತ್ತವೆ. ಎಲ್ಲರೂ ಊಟಿ ತಲುಪುತ್ತಾರೆ. ಆಗ ಪ್ರವೀಣ್ ನಂದನ್ಗೆ, ನೀನು ವರ್ಷಾಳ ಮನೆಗೆ ಹೋಗಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಾ,
ನಾನು ಅವಳ ಜೊತೆ ಮಾತಾಡಬೇಕು. ಈಗ ನಾನು ಅವಳ ಮನೆಗೆ ಬರುವುದು ಸರಿಯಾಗಿರುವುದಿಲ್ಲ ಎಂದು ಹೇಳುತ್ತಾನೆ. ಆಗ ನಂದನ್ ಪ್ರವೀಣ್ನ ಹತ್ತಿರ ಕಾರಣ ಕೇಳಿದಾಗ, ನಾನು ಅನಂತರ ನಿನಗೆ ಕಾರಣ ಹೇಳುತ್ತೇನೆ ಎಂದು ಪ್ರವೀಣ್ ಹೇಳಿದ. ಆಗ ನಂದನ್, ಪ್ರವೀಣ್ ಮತ್ತು ವರ್ಷ ಇಬ್ಬರೂ ಒಳ್ಳೆಯವರು. ಯಾವುದೋ ಕಾರಣಕ್ಕೆ ಇಬ್ಬರು ಜಗಳ ಮಾಡಿಕೊಂಡು ಇಬ್ಬರು ಮುನಿಸಿಕೊಂಡಿದ್ದಾರೆ. ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುತ್ತಾರೆ ಎಂದು ಪ್ರವೀಣ್ ಹೇಳಿದ ವಿಳಾಸಕ್ಕೆ ನಂದನ್ ಹೋದ. ಸಮೃದ್ಧಿ ಯಾಕೋ ಬೆಳಗ್ಗೆಯಿಂದ ತುಂಬ ಬೇಜಾರಾಗಿದ್ದಳು. ಪ್ರವೀಣ್ ಅವಳನ್ನು ವಿಚಾರಿಸಿದಾಗ ಅವಳಿಗೆ ಯಾಕೋ ತುಂಬ ತಲೆನೋವು ಎಂದು ಹೇಳುತ್ತಾಳೆ. ಆಗ ಪ್ರವೀಣ್ ಅವಳನ್ನು ಬಲವಂತ ಮಾಡಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಆಸ್ಪತ್ರೆಯಲ್ಲಿ ಪ್ರವೀಣ್ ವರ್ಷಾಳನ್ನು ನೋಡುತ್ತಾನೆ. ಅವನು ವರ್ಷಾಳನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಾನೆ. ಆದರೆ ವರ್ಷ ಪ್ರವೀಣ್ನ ಬಳಿ, ನೀವ್ಯಾರೋ, ನನಗ್ಯಾಕೆ ಈ ರೀತಿಯಾಗಿ ತೊಂದರೆ ಕೊಡುತ್ತಿದ್ದೀರಾ? ನಾನು ಗಲಾಟೆ ಮಾಡುವ ಮುನ್ನ ಸುಮ್ಮನೆ ನನಗೆ ದಾರಿ ಬಿಡಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಆಗ ಪ್ರವೀಣ್ ಡಾಕ್ಟರ್ ಬಳಿ ಹೋಗಿ, ಈಗ ಬಂದಿದ್ದವರು ಯಾರು ಮತ್ತು ಯಾಕೆ ಇಲ್ಲಿಗೆ ಬಂದಿದ್ದರು ಎಂದು ವಿಚಾರಿಸಿದಾಗ, ಅವರು ಈಕೆಯ ಹೆಸರು ವರ್ಷಿತಾ ಎಂದಾಗ, ಇಲ್ಲ ಈಕೆ ಹೆಸರು ವರ್ಷ ಎಂದಾಗ, ಇಲ್ಲ ಈಕೆ ವರ್ಷಿತಾ ಮತ್ತು ಅವಳು ಪ್ರೆಗ್ನೆಂಟ್ ಎಂದಾಗ ಪ್ರವೀಣ್ನ ಮನದಲ್ಲಿ ಒಂದು ರೀತಿಯಾದ ದುಗುಡ ಏರ್ಪಡುತ್ತದೆ. ನಂದನ್ ವರ್ಷಾಳ ಮನೆಗೆ ಹೋದಾಗ ವರ್ಷಾಳ ತಂದೆ ನಂದನ್ನನ್ನು ನೋಡಿ ಆಶ್ಚರ್ಯದಿಂದ, ಏನಪ್ಪ ನಂದನ್, ನೀನಿಲ್ಲಿ ಎಂದಾಗ ನಂದನ್, ವರ್ಷ 2 ದಿನಗಳಿಂದ ಆಫೀಸ್ಗೆ ಬಂದಿರಲಿಲ್ವಲ್ಲ ಅಂಕಲ್, ಅದಕ್ಕೆ ವಿಚಾರಿಸೋಣ ಅಂತ ಮನೆ ಹತ್ರ ಬಂದಿದ್ದೆ. ಆದರೆ ನೀವು ಮನೆ ಖಾಲಿ ಮಾಡಿದ್ದು ತಿಳಿಯಿತು. ನಿಮ್ಮ ಆಫೀಸ್ ಬಳಿ ವಿಚಾರಿಸಿದಾಗ ನಿಮಗೆ ಇಲ್ಲಿಗೆ ವರ್ಗಾವಣೆಯಾಗಿದ್ದು ತಿಳಿಯಿತು. ವರ್ಷಾಗೆ ಫೋನ್ ಮಾಡಿದ್ದರೆ ಅವಳ ನಂಬರ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಅಂಕಲ್ ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ. ಆಗ ವರ್ಷಾಳ ತಾಯಿ ನಂದನ್ಗೆ ಕಾಫಿ ಕುಡಿಯಲು ಕೊಟ್ಟು, ವರ್ಷ ತನ್ನ ರೂಮ್ನಲ್ಲಿದ್ದು ನೀನು ಅವಳನ್ನು ಅಲ್ಲಿಗೆ ಹೋಗಿ ಮಾತನಾಡಿಸು ಎಂದು ಹೇಳುತ್ತಾರೆ. ಆಗ ನಂದನ್ ವರ್ಷಾಳ ರೂಮ್ಗೆ ಹೋಗುತ್ತಾನೆ. ವರ್ಷ ತನ್ನ ರೂಮ್ನಲ್ಲಿ ಒಬ್ಬಳೇ ಏನನ್ನೋ ಯೋಚನೆ ಮಾಡುತ್ತಾ ಕುಳಿತಿರುತ್ತಾಳೆ. ಆಗ ನಂದನ್ ರೂಮ್ನ ಬಳಿ ಬಂದು ರೂಮ್ನ ಬಾಗಿಲು ಬಡಿಯುತ್ತಾನೆ. ಆಗ ವರ್ಷ ಬಾಗಿಲು ತೆಗೆಯುತ್ತಾಳೆ. ವರ್ಷ ನಂದನ್ನ ನೋಡಿ ಖುಷಿ ಪಡುತ್ತಾಳೆ. ಆಗ ನಂದನ್ ವರ್ಷಾಗೆ, ಯಾಕೆ ನಮಗೆ ಒಂದು ಮಾತು ಹೇಳದೆ ಹೊರಟು ಬಂದೆ? ಪಾಪ ಪ್ರವೀಣ್ ನಿನ್ನ ಎಷ್ಟೊಂದು ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ ಗೊತ್ತಾ? ಅವನು ಕೂಡ ನಿನ್ನ ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ದಾನೆ ಎಂದು ಹೇಳುತ್ತಾನೆ. ಆಗ ವರ್ಷ ಖುಷಿಯಿಂದ, ನಾನು ಕೂಡ ಪ್ರವೀಣ್ನ ತುಂಬ ಅರ್ಜೆಂಟಾಗಿ ನೋಡಬೇಕು, ಅವನ ಹತ್ತಿರ ಮಾತಾಡಬೇಕು ಎಂದು ಹೇಳುತ್ತಾಳೆ. ಆಗ ನಂದನ್ ವರ್ಷ ತಂದೆ ತಾಯಿ ಹತ್ತಿರ, ನಾನು ವರ್ಷ ಹೊರಗೆ ಹೋಗಿ ಬರುತ್ತೇವೆ ಎಂದಾಗ ವರ್ಷಾಳ ತಂದೆ ಅವರಿಗೆ ಅನುಮತಿ ನೀಡುತ್ತಾರೆ. ಕಾರಣ ಅವರಿಗೆ ವರ್ಷ ಮತ್ತು ನಂದನ್ನ ಮೇಲೆ ತುಂಬ ನಂಬಿಕೆ ಇರುತ್ತದೆ. ಪ್ರವೀಣ್ಗೆ ಒಂದೂ ಅರ್ಥವಾಗುತ್ತಿರಲಿಲ್ಲ. ವರ್ಷ ಗರ್ಭಿಣಿನಾ? ಅವರು ವರ್ಷನೇನಾ? ಮತ್ತೆ ಡಾಕ್ಟರ್ ಯಾಕೆ ಅವಳ ಹೆಸರು ವರ್ಷಿತಾ ಅಂದರು ಅಂತ ಯೋಚನೆ ಮಾಡುತ್ತಿರುವಾಗ ನಂದನ್ನಿಂದ ಫೋನ್ ಬರುತ್ತದೆ. ಆಗ ನಂದನ್ ಪ್ರವೀಣ್ಗೆ, ನಾನು ವರ್ಷಾಳನ್ನು ಕರೆದುಕೊಂಡು ಬರುತ್ತಾ ಇದ್ದೀನಿ ಎಂದು ಹೇಳುತ್ತಾನೆ. ಆಗ ಪ್ರವೀಣ್ ಅವರು ಉಳಿದುಕೊಂಡಿರುವ ಹೋಟೆಲ್ನ ಮುಂದಿನ ಪಾರ್ಕ್ಗೆ ಅವಳನ್ನು ಕರೆದುಕೊಂಡು ಬರಲು ಹೇಳುತ್ತಾನೆ. ಪ್ರವೀಣ್ಣನ್ನು ನೋಡಿದ ವರ್ಷ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಆಗ ಪ್ರವೀಣ್ ಕೂಡ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಂದನ್ ಅವರಿಬ್ಬರನ್ನು ನೋಡಿ ಕೆಮ್ಮುತ್ತಾನೆ. ಆಗ ಪ್ರವೀಣ್ ನಂದನ್ನ ನೋಡಿ, ಇವನೊಬ್ಬ ಶಿವಪೂಜೆಯಲ್ಲಿ ಕರಡಿ ಎಂದು ಮನದಲ್ಲಿ ಗೊಣಗುತ್ತಾ ನಂದನ್ಗೆ, ಸಮೃದ್ಧಿ ನಿನ್ನ ಬಳಿ ಮಾತಾಡಬೇಕು ಎಂದು ಹೇಳುತ್ತಾನೆ. ಆಗ ನಂದನ್ ಎಲ್ಲ ಗೊತ್ತಿದ್ದರೂ ಸಹ, ಸಮೃದ್ಧಿಗೆ ನನ್ನ ಬಳಿ ಮಾತನಾಡುವುದು ಏನಿದೆ, ಅವಳು ನಿನ್ನ ಬಳಿ ಮಾತಾಡಬೇಕು ಎಂದಿರಬೇಕು. ನಿನಗೆ ಸರಿಯಾಗಿ ಕೇಳಿಸಲಿಲ್ಲ ಅಂತ ಕಾಣಿಸುತ್ತದೆ ಎಂದೆನು. ಆಗ ಪ್ರವೀಣ್ ಕೋಪದಿಂದ ಅವನನ್ನು ನೋಡಿದಾಗ ನಂದನ್ ಅಲ್ಲಿಂದ ನಗುತ್ತಾ ಹೋಗುತ್ತಾನೆ. ಪ್ರವೀಣ್ ವರ್ಷಾಳ ಬಳಿ, ಯಾಕೆ ಫೋನ್ ಮಾಡಿದರೆ ತೆಗೆಯಲಿಲ್ಲ? ನಾನು ನಿನಗೆ ಎಷ್ಟು ಬಾರಿ ಕರೆ ಮಾಡಲು ಪ್ರಯತ್ನಿಸಿದ್ದೆ ಗೊತ್ತಾ? ನಿನ್ನ ನಂಬರ್ಗೆ ಕಾಲ್ ಮಾಡಿದರೆ ಅದು ಸ್ವಿಚ್ ಆಫ್ ಆಗಿತ್ತು. ನೀನು ಸಹ ಒಂದು ಕಾಲ್ ಮಾಡಲಿಲ್ಲ ಎಂದಾಗ ವರ್ಷ ಅವನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ, ಅವತ್ತು ಪಾರ್ಟಿಯ ದಿನ ನನ್ನ ತಾಯಿಗೆ ಹುಷಾರಿಲ್ಲದ ಕಾರಣ ನಾನು ಮತ್ತು ನನ್ನ ತಂದೆ ಪಾರ್ಟಿಗೆ ಬಂದೆವು. ಆದರೆ ಅಲ್ಲಿ ನನ್ನ ತಂದೆಗೆ ಏನಾಯಿತು ಅಂತ ಗೊತ್ತಿಲ್ಲ. ಅವರು ಅಲ್ಲಿ ನಮ್ಮ ಬಾಸ್ನ ನೋಡಿ ಯಾಕೋ ಕೋಪ ಮಾಡಿಕೊಂಡವರಂತೆ ಕಂಡರು. ಅಲ್ಲಿಂದ ಹೊರಟು ಬಂದರು. ನನ್ನನ್ನು ಕೂಡ ಅವರ ಜೊತೆ ಕರೆದುಕೊಂಡು ಬಂದರು. ಅಲ್ಲಿಂದ ಬರುವಾಗ ನನ್ನ ಫೋನ್ ಎಲ್ಲೋ ಮಿಸ್ ಆಯಿತು. ಮನೆಗೆ ಬಂದಾಗ ನನ್ನ ತಂದೆ, ನೀನು ಅಲ್ಲಿಗೆ ಕೆಲಸಕ್ಕೆ ಹೋಗುವ ಅಗತ್ಯವಿಲ್ಲ, ಅಂದರೆ ನಾವು ಈಗಲೇ ಊಟಿಗೆ ಹೊರಡುತ್ತಾ ಇದ್ದೀವಿ ಎಂದು ಹೇಳಿದರು.
ನಾನು ಎಷ್ಟು ಹಠ ಮಾಡಿದರೂ ಸಹ ಅವರು ನನ್ನ ಮಾತು ಕೇಳದೆ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದರು. ನಾನು ಇಲ್ಲಿಗೆ ಬಂದಾಗಿನಿಂದ ನಿನಗೆ ಕಾಲ್ ಮಾಡಬೇಕೆಂದು ಪ್ರಯತ್ನ ಮಾಡಿದರೂ ಸಹ ಅದು ಸಾಧ್ಯವಾಗಲಿಲ್ಲ ಎಂದು ಹೇಳಿದಳು. ಆಗ ಪ್ರವೀಣ್ ವರ್ಷಾ ಬಳಿ, ನಾನು ನಿನ್ನ ಒಂದು ಮಾತು ಕೇಳಬೇಕು. ನಾನು ಕೇಳುವ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ನೀಡಬೇಕು ಎಂದು ಹೇಳುತ್ತಾನೆ. ಆಗ ವರ್ಷ, ನೀನು ಕೇಳುವ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ನೀಡುತ್ತೇನೆ ಎಂದು ಹೇಳಿದಳು. ಆಗ ಪ್ರವೀಣ್, ವರ್ಷ, ನೀನು ನಿನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳ ಅಥವಾ ನಿನಗೆ ಯಾರಾದರೂ ಅಕ್ಕ ತಂಗಿ ಇದ್ದಾರಾ ಎಂದು ಕೇಳಿದಾಗ ವರ್ಷ ಆಶ್ಚರ್ಯದಿಂದ, ನೀನ್ಯಾಕೆ ನನಗೆ ಈ ಪ್ರಶ್ನೆ ಕೇಳಿದ್ದು ಎಂದಾಗ ಆಗ ಸುಮ್ಮನೆ ಎಂದು ಹೇಳುತ್ತಾನೆ. ಆಗ ವರ್ಷ, ನನ್ನ ತಂದೆ ತಾಯಿಗೆ ನಾವು ಇಬ್ಬರು ಮಕ್ಕಳು, ನಾನು ವರ್ಷ ಮತ್ತು ನನ್ನ ಅಕ್ಕ ವರ್ಷಿತಾ. ಇದನ್ನು ಕೇಳಿದ ಪ್ರವೀಣ್ ಆಶ್ಚರ್ಯದಿಂದ, ಹೌದಾ, ಹಾಗಾದರೆ ನಿನ್ನ ಅಕ್ಕ ಈಗ ಎಲ್ಲಿದ್ದಾರೆ ಎಂದು ಕೇಳುತ್ತಾನೆ. ಆಗ ವರ್ಷ ಕಣ್ಣು ಒದ್ದೆಯಾಗಿರುತ್ತದೆ. ನನ್ನ ಅಕ್ಕ ಈಗ ಈ ಪ್ರಪಂಚದಲ್ಲಿ ಇಲ್ಲ. ಸುಮಾರು 4 ವರ್ಷಗಳ ಹಿಂದೆ ನಡೆದ ಒಂದು ಅಪಘಾತದಲ್ಲಿ ಅವಳು ನಮ್ಮೆಲ್ಲರನ್ನೂ ಬಿಟ್ಟು ಹೊರಟು ಹೋದಳು ಎಂದು ಹೇಳುತ್ತಾಳೆ. ಆಗ ಪ್ರವೀಣ್ಗೆ ಆಶ್ಚರ್ಯವಾಗುತ್ತದೆ ಮತ್ತು ಒಂದು ಕಡೆ ಅವನ ಮನಸ್ಸು ಯೋಚನೆ ಕಡೆಗೆ ವಾಲುತ್ತದೆ. ವರ್ಷ ಹೇಳುತ್ತಿರುವುದು ನಿಜವಾದರೆ ನಾನು ಆಸ್ಪತ್ರೆಯಲ್ಲಿ ನೋಡಿದ್ದು ಯಾರನ್ನ? ಅವರು ನಿಜವಾಗಿಯೂ ವರ್ಷಾಳ ಅಕ್ಕನ? ವರ್ಷ ನೋಡಿದ್ರೆ ಅವರು ಸತ್ತು ಸುಮಾರು 4 ವರ್ಷಗಳ ಮೇಲಾಯಿತು ಅಂತ ಹೇಳುತ್ತಾ ಇದ್ದಾಳೆ. ಹಾಗಾದರೆ ನಾನು ಆಸ್ಪತ್ರೆಯಲ್ಲಿ ನೋಡಿದ್ದು ಯಾರನ್ನ? ಅಲ್ಲಿ ಡಾಕ್ಟರ್ ಅವರು ಅವರ ಹೆಸರು ವರ್ಷಿತಾ ಅಂತ ಹೇಳಿದಾರಲ್ಲ, ಅವರು ವರ್ಷಾಳ ಅಕ್ಕನ? ಆದರೆ ವರ್ಷ ನೋಡಿದರೆ ಅವರು ಸತ್ತು ಹೋದರು ಅಂತ ಇದ್ದಾಳೆ. ಅವನಿಗೆ ಒಂದು ಅರ್ಥವಾಗುತ್ತಿರಲಿಲ್ಲ. ವರ್ಷ ತುಂಬ ದೀರ್ಘವಾದ ಆಲೋಚನೆಯಲ್ಲಿದ್ದ ಪ್ರವೀಣ್ಣನ್ನು ಭುಜ ಹಿಡಿದು ಅಲ್ಲಾಡಿಸುತ್ತಾ, ಏನು ಯೋಚನೆ ಮಾಡುತ್ತಾ ಇದ್ದೀಯಾ ಎಂದಾಗ ಏನೂ ಇಲ್ಲ ಎನ್ನುತ್ತಾನೆ. ಆಗ ಪ್ರವೀಣ್, ವರ್ಷ, ನೀನು ನಿನ್ನ ಮನೆಯಲ್ಲಿ ನಮ್ಮ ಲವ್ ವಿಷಯ ಮಾತನಾಡಿದೀಯಾ? ನೀನು ಪಾರ್ಟಿಯಲ್ಲಿ ನಿನ್ನ ತಂದೆಯನ್ನು ನನಗೆ ಭೇಟಿ ಮಾಡಿಸುತ್ತೇನೆ ಅಂತ ಹೇಳಿದೆಯಲ್ಲ, ನಾನದರ ಬಗ್ಗೆ ಯೋಚಿಸುತ್ತಿದ್ದೆ ಎಂದು ಸುಳ್ಳು ಹೇಳುತ್ತಾನೆ. ಸಮೃದ್ಧಿ ತಲೆನೋವು ಅಂತ ಮಲಗಿದ್ದಾಳೆ. ಆಗ ನಂದನ್ ಅವಳ ರೂಮಿನಲ್ಲಿ ಹೋಗಿ ಅವಳನ್ನು ಎಬ್ಬಿಸಲು ನೋಡಿದಾಗ ಅವಳು ದೀರ್ಘವಾದ ನಿದ್ದೆಯಲ್ಲಿದ್ದರಿಂದ ಅವಳು ಎದ್ದೇಳಲಿಲ್ಲ. ಆಗ ನಂದನ್ ಅಲ್ಲಿಂದ ತನ್ನ ರೂಮ್ನ ಬಳಿ ಬರುತ್ತಾನೆ. ಆಗ ಪ್ರವೀಣ್ ವರ್ಷಾ ಬಳಿ, ನಾನು ನಾಳೆ ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆ ಬಳಿ ಮಾತಾಡಲ್ಲ ಎಂದಾಗ ವರ್ಷ ಸದ್ಯಕ್ಕೆ ಬೇಡ ಎಂದು ಹೇಳುತ್ತಾಳೆ. ಆಗ ವರ್ಷ, ಪ್ರವೀಣ್, ನಾನು ನಿನ್ನನ್ನು ಏನೋ ಕೇಳಬೇಕು ಅಂತ ಇದ್ದೀನಿ, ಆದರೆ ನೀನು ಅದಕ್ಕೆ ಸರಿಯಾದ ಉತ್ತರ ನೀಡಬೇಕು ಎನ್ನುತ್ತಾಳೆ. ಆಗ ಪ್ರವೀಣ್ ಏನು ಎಂದಾಗ, ನಿನಗೆ ಈ ದೆವ್ವಭೂತಗಳಲ್ಲಿ ನಂಬಿಕೆ ಇದೆಯಾ ಎಂದಾಗ ಪ್ರವೀಣ್ ಆಶ್ಚರ್ಯದಿಂದ, ನಿನಗ್ಯಾಕೆ ಈ ಡೌಟ್ ಬಂತು ಎಂದಾಗ, 2 ದಿನಗಳ ಹಿಂದೆ ರಾತ್ರಿ ನಾನು ಊಟಿಗೆ ಬರುವಾಗ ರಾತ್ರಿ ಒಂದು ಹೋಟೆಲ್ ಬಳಿ ಕಾಫಿ ಕುಡಿಯಲು ಗಾಡಿ ನಿಲ್ಲಿಸಿದಾಗ ನಾನಲ್ಲಿ ಅಕ್ಕನ ನೋಡಿದ ಹಾಗೆ ಆಗಿತ್ತು. ನಾನು ನನ್ನ ಭ್ರಮೆ ಅಂತ ಸುಮ್ಮನಾದೆ. ಆದರೆ ಈಗ ನಾನು ಇಲ್ಲಿಗೆ ಬರುವಾಗ ಮತ್ತೆ ಅಕ್ಕನ ನೋಡಿದ ಹಾಗೆ ಆಯಿತು ಎಂದು ಹೇಳುತ್ತಾಳೆ. ಆಗ ನನಗ್ಯಾಕೋ ನನ್ನ ಅಕ್ಕ ದೆವ್ವ ಅಂತ ಎನಿಸಿತ್ತು ಎಂದಾಗ ಆಗ ಪ್ರವೀಣ್ ವರ್ಷಾಳ ಮಾತನ್ನು ಕೇಳಿ ಜೋರಾಗಿ ನಗುತ್ತಾನೆ. ಆಗ ವರ್ಷ ಅಲ್ಲಿಂದ ಎದ್ದು ಹೋಗಲು ನೋಡಿದಾಗ ಪ್ರವೀಣ್ ಅವಳನ್ನು ತಡೆದು ಸಾರಿ ಕೇಳುತ್ತಾನೆ. ಪ್ರವೀಣ್ ಮಾತನಾಡುತ್ತಾ, ನಿಜ ಹೇಳಬೇಕೆಂದರೆ ಇವತ್ತು ಸಮೃದ್ಧಿ ತಲೆನೋವು ಅಂತ ಹೇಳಿದ್ದಳು. ಅದಕ್ಕೆ ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ. ಆಗ ನಾನು ಅಲ್ಲಿ ಒಬ್ಬರನ್ನ ನೋಡಿದ್ದೆ. ಅವರು ಅಚ್ಚು ನಿನ್ನ ಹಾಗೆ ಇದ್ದರು. ನಾನವರನ್ನು ಮಾತನಾಡಿಸಲು ಹೋದರೆ ಅವರು ನನ್ನ ಜೊತೆ ಮಾತಾಡಲು ತಯಾರಿರಲಿಲ್ಲ. ಅವರು ನನ್ನ ಮತ್ತು ಸಮೃದ್ಧಿನ ನೋಡಿ ನೀವ್ಯಾರು ಅಂತ ಕೇಳಿದ್ದರು. ಆಗ ನನಗೆ ತುಂಬ ಆಶ್ಚರ್ಯವಾಯಿತು. ಅವರು ಹೋದ ನಂತರ ನಾನು ಅಲ್ಲೇ ವಿಚಾರಿಸಿದಾಗ ಅವರ ಹೆಸರು ವರ್ಷಿತಾ ಅಂತ ಅಂದರು. ಅದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ಅದಕ್ಕೆ ನೀನು ಬಂದಾಗ ನಾನು ನಿನ್ನ ಬಳಿ ಈ ಪ್ರಶ್ನೆ ಕೇಳಿದ್ದು ಎಂದಾಗ ವರ್ಷ, ನೀನು ಹೇಳುತ್ತಿರುವುದು ಸುಳ್ಳು ಅಂತ ಹೇಳುತ್ತಾಳೆ. ನನ್ನ ಅಪ್ಪ ಅವರೇ ಖುದ್ದು ಹೋಗಿ ಅಕ್ಕನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ನೀನು ನೋಡಿದರೆ ನನ್ನ ಅಕ್ಕ ಬದುಕಿದ್ದಾರೆ ಅಂತ ಹೇಳುತ್ತಿದ್ದೀಯಾ ಅಂತ ವರ್ಷ ಪ್ರವೀಣ ಕೇಳಿದಾಗ ಪ್ರವೀಣ್, ನಾನು ಹೇಳುತ್ತಾ ಇರುವುದೆಲ್ಲ ಸತ್ಯ, ಬೇಕಾದರೆ ನೀನೋಗಿ ಸಮೃದ್ಧಿನ ಕೇಳು ಎಂದು ಹೇಳುತ್ತಾನೆ. ಸರಿ ವರ್ಷ, ತಗೋ ಅಂತ ತನ್ನ ಜೇಬಿನಲ್ಲಿದ್ದ ಮೊಬೈಲ್ನ ವರ್ಷಾಳ ಕೈಗಿಟ್ಟು, ನೀನೀಗ ಮನೆಗೆ ಹೋಗು. ಮನೆಯವರು ಕೇಳಿದರೆ ಈ ಮೊಬೈಲ್ ನಂದಂದು, ಅವನೇ ಬೇಡ ಅಂದರೂ ಕೊಟ್ಟ ಅಂತ ಹೇಳು ಎಂದು ಹೇಳುತ್ತಾ, ನೀನು ಮನೆಗೆ ಹೋದ ತಕ್ಷಣ
ನಿನ್ನ ತಂದೆ ಬಳಿ ನಿನ್ನ ಅಕ್ಕನ ಸಾವಿನ ಬಗ್ಗೆ ಮಾತಾಡು, ಸರಿನಾ? ನೀನು ನಿನ್ನ ಅಕ್ಕನ ಸಂಸ್ಕಾರಕ್ಕೆ ಹೋಗಿರ್ಲಿಲ್ವಾ ಎಂದಾಗ, ಇಲ್ಲ ಪ್ರವೀಣ್, ಈ ಘಟನೆ ನಡೆದಾಗ ನಾನು ನಿನ್ನ ಹುಡುಕುತ್ತಾ ಮೈಸೂರಿಗೆ ಹೋಗಿದ್ದೆ. ನಂದನ್ನಲ್ಲಿ ನೀನು ಸಿಗಬಹುದು ಅಂತ ಹೇಳಿದ್ದ. ಅಲ್ಲಿ ಯಾರೋ ನಿನ್ನ ಸಂಬಂಧಿಕರು ಇದ್ದಾರೆ ಅಂತ ಹೇಳಿದ್ದ. ಅದಕ್ಕೆ ನಾನು ನಿನ್ನ ಹುಡುಕುತ್ತಾ ಅಲ್ಲಿ ಹೋಗಿದ್ದೆ. ಆದರೆ ನೀನು ಅಲ್ಲಿ ಸಿಗಲಿಲ್ಲ. ನಾನು ವಾಪಸ್ಸು ಬಂದಾಗ ಅಕ್ಕನಿಗೆ ಹೀಗೆ ಆಗಿರುವ ವಿಷಯ ತಿಳಿಯಿತು. ಕೊನೆಯಲ್ಲಿ ನಾನು ಅಕ್ಕನ ಮುಖ ಕೂಡ ನೋಡಲಿಲ್ಲ ಎಂದು ಹೇಳುತ್ತಿದ್ದಾಗ ವರ್ಷಾಳ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಆಗ ಪ್ರವೀಣ್ ಅವಳನ್ನು ಸಮಾಧಾನ ಮಾಡುತ್ತಾನೆ. ಆಗ ನಂದನ್ ಅಲ್ಲಿಗೆ ಬಂದು, ಏನು ಪ್ರಣಯ ಪಕ್ಷಿಗಳ ಮಾತು ಮುಗಿಲಿಲ್ವಾ ಎಂದು ಹೇಳುತ್ತಾ ವರ್ಷಾ ಕಣ್ಣಲ್ಲಿ ಕಣ್ಣೀರು ನೋಡಿ ಪ್ರವೀಣ್ನ ಬಳಿ, ಸುಮ್ಮನೆ ಯಾಕೋ ಅವಳನ್ನು ಅಳಿಸುತ್ತೀಯಾ ಅಂದಾಗ ಪ್ರವೀಣ್, ಅವಳು ಅಳುವಾಗ ತುಂಬ ಕ್ಯೂಟಾಗಿ ಕಾಣಿಸುತ್ತಾಳೆ ಅದಕ್ಕೆ ಎಂದು ನಂದನ್ಗೆ ಹೇಳಿ, ನಂದನ್ ನೀನೀಗ ವರ್ಷಾನ ಕರೆದುಕೊಂಡು ಹೋಗಿ ಬಿಟ್ಟು ಬೇಗ ಬಾ, ಕೆಲಸ ಇದೆ ಅಂತ ಹೇಳಿದ್ದನು. ನಂದನ್ ವರ್ಷಾಳನ್ನು ಬಿಡಲು ಹೋದವನು ದಾರಿಯಲ್ಲಿ ಹೂ ಮತ್ತು ಬಾಳೆಹಣ್ಣುಗಳನ್ನು ಖರೀದಿಸಿ ವರ್ಷಾಗೆ ಕೊಟ್ಟು, ಮನೆಯವರು ಕೇಳಿದರೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳು ಅಂತ ಹೇಳಿದಾಗ ವರ್ಷ ಸರಿ ಅಂತ ತಲೆ ಅಲ್ಲಾಡಿಸಿದಳು. ನಂದನ್ ವರ್ಷಾಳನ್ನು ಮನೆಯಲ್ಲಿ ಬಿಟ್ಟು ಹೋಟೆಲ್ನ ಕಡೆಗೆ ಹೊರಟನು. ಪ್ರವೀಣ್ ತನ್ನ ರೂಮ್ನಲ್ಲಿ ನಾನು ಹೇಗಾದರೂ ವರ್ಷಿತಳನ್ನು ಹುಡುಕಬೇಕು ಎಂದು ತುಂಬ ಸುದೀರ್ಘವಾದ ಯೋಚನೆಯಲ್ಲಿದ್ದಾಗ ಯಾರೋ ಅವನ ಹೆಗಲ ಮೇಲೆ ಕೈ ಇಟ್ಟ ಹಾಗಾಯಿತು. ಯಾರು ಅಂತ ಹಿಂದೆ ನೋಡಿದಾಗ ಸಮೃದ್ಧಿ ಅವನ ಹಿಂದೆ ನಿಂತಿದ್ದಳು. ಆಗ ಪ್ರವೀಣ್, ಸಮೃದ್ಧಿ ನೀನು ಯಾವಾಗಿದ್ದೆ? ನಿನ್ನ ತಲೆನೋವು ಹೇಗಿದೆ ಎಂದು ವಿಚಾರಿಸುತ್ತಿದ್ದನು. ಆಗ ಸಮೃದ್ಧಿ, ಪ್ರವೀಣ್, ವರ್ಷ ಬಂದಿದ್ಲಾ? ನೀನವಳ ಹತ್ತಿರ ಆಸ್ಪತ್ರೆಯಲ್ಲಿ ನಡೆದಿದ್ದರ ಬಗ್ಗೆ ಏನಾದರೂ ವಿಚಾರಿಸಿದಾ ಎಂದು ಕೇಳಿದಾಗ ಪ್ರವೀಣ್, ವರ್ಷ ಬಂದಿದ್ದಳು ಎಂದು ಮತ್ತು ಅವಳು ವರ್ಷಿತಾ ಬಗ್ಗೆ ಹೇಳಿದ ಎಲ್ಲ ವಿಷಯಗಳನ್ನು ಹೇಳಿದನು. ಆಗ ಸಮೃದ್ಧಿ, ಸರಿ, ಈಗ ಏನು ಮಾಡುವುದು ಎಂದು ಕೇಳಿದಾಗ ಪ್ರವೀಣ್, ನಾವೀಗ ಮತ್ತೆ ಅದೇ ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿ ಹೋಗಿ ವಿಚಾರಿಸಿದರೆ ಅಲ್ಲಿ ನಮಗೆ ವರ್ಷಿತಾರವರ ಈಗಿನ ವಿಳಾಸ ಸಿಗಬಹುದು. ನಾವಲ್ಲಿ ಹೋಗಿ ವರ್ಷಿತಾ ಅವರನ್ನೇ ನೇರವಾಗಿ ವಿಚಾರಿಸಿದರೆ ನಮಗೆ ಒಂದು ಕ್ಲಾರಿಟಿ ಸಿಗಬಹುದು ಎಂದು ಹೇಳುತ್ತಿರುವಾಗ ನಂದನ್ ಅಲ್ಲಿಗೆ ಬಂದು ಅವರಿಬ್ಬರನ್ನು ಸೇರಿಕೊಂಡನು. ಪ್ರವೀಣ್, ನಂದನ್ ಮತ್ತು ಸಮೃದ್ಧಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ನಂತರ ಆಸ್ಪತ್ರೆಗೆ ಹೊರಟಾಗ ನಂದನ್, ನಾವು ಮತ್ತೆ ಯಾಕೆ ಆಸ್ಪತ್ರೆ ಹತ್ತಿರ ಹೋಗ್ತಾ ಇದ್ದೀವಿ? ಸಮೃದ್ಧಿ, ನಿಮಗೆ ತಲೆನೋವು ಕಡಿಮೆ ಆಗಲಿಲ್ವಾ ಅಂದಾಗ ಪ್ರವೀಣ್ ಮತ್ತು ಸಮೃದ್ಧಿ ತಾವು ಆಸ್ಪತ್ರೆಯಲ್ಲಿ ವರ್ಷಿತಾಳನ್ನು ನೋಡಿದ್ದರಿಂದ ಹಿಡಿದು ಎಲ್ಲ ವಿಷಯವನ್ನು ತಿಳಿಸಿದಾಗ ನಂದನ್ ಆಶ್ಚರ್ಯದಿಂದ, ವರ್ಷಿತಾ ಬದುಕಿದ್ದಾರೆ ಅಂದಾಗ ಪ್ರವೀಣ್, ನಂದನ್, ನಿನಗೆ ವರ್ಷಿತಾ ಬಗ್ಗೆ ಗೊತ್ತಾ ಎಂದಾಗ ನಂದನ್, ನಾನು ವರ್ಷಾ ಮನೆಗೆ ಹೋಗುತ್ತಿದ್ದಾಗ ಒಂದೆರಡು ಸಲ ಅವರ ಹತ್ತಿರ ಮಾತನಾಡಿದ್ದೇನೆ. ತುಂಬ ಒಳ್ಳೆಯವರು. ಒಂದು ದಿನ ರಾತ್ರಿ ನಾನು ಮನೆಯಲ್ಲಿದ್ದಾಗ ವರ್ಷಾರವರ ತಂದೆ ಫೋನ್ ಮಾಡಿ ಅರ್ಜೆಂಟಾಗಿ ಬರುವಂತೆ ಹೇಳಿದರು. ನಾನವರ ಮನೆ ಹತ್ತಿರ ಹೋದಾಗ ಅವರು ನಾವಿಬ್ಬರೂ ಅರ್ಜೆಂಟಾಗಿ ಎಲ್ಲಿಗೂ ಹೋಗಬೇಕು ಎಂದರು. ನಾವು ಮಂಗಳೂರಿನ ಒಂದು ಸರ್ಕಾರಿ ಆಸ್ಪತ್ರೆ ಬಳಿ ಹೋದಾಗ ಅಲ್ಲಿ ನನಗೆ ವರ್ಷಿತಾರವರ ಸಾವಿನ ಸುದ್ದಿ ತಿಳಿಯಿತು. ಅವರ ಮುಖ ಗುರುತು ಸಿಗದ ರೀತಿಯಾಗಿತ್ತು. ಅಲ್ಲಿ ದೊರಕಿದ್ದ ಬ್ಯಾಗ್ನಲ್ಲಿರುವ ಕೆಲ ವಸ್ತುಗಳಿಂದ ನಾವು ಸತ್ತಿರುವುದು ವರ್ಷಿತಾ ಅಂತ ಅಂದುಕೊಂಡು ಆ ಹೆಣದ ಸಂಸ್ಕಾರ ಮಾಡಿದೆವು ಅಂತ ಹೇಳುತ್ತಿದ್ದಾಗ ಕಾರು ಆಸ್ಪತ್ರೆಯ ಹತ್ತಿರ ನಿಂತಿತ್ತು. ಆಗ ಪ್ರವೀಣ್ ಒಳಗೆ ಹೋಗಿ ಅಲ್ಲಿದ್ದ ಡಾಕ್ಟರ್ ಬಳಿ ವರ್ಷಿತಾರ ಮನೆಯ ವಿಳಾಸ ತೆಗೆದುಕೊಂಡು ಹೊರಗೆ ಬರುತ್ತಾನೆ. ನಂತರ ಎಲ್ಲರೂ ವರ್ಷಿತಾಳ ಮನೆ ಕಡೆಗೆ ಗಾಡಿಯಲ್ಲಿ ಹೋಗುತ್ತಾರೆ. ವರ್ಷ ಮನೆಗೆ ಬಂದವಳೆ ತನ್ನ ರೂಮ್ಗೆ ಹೋಗುತ್ತಾಳೆ. ಪ್ರವೀಣ್ ಅವಳಿಗೆ ನೀಡಿದ್ದ ಫೋನ್ ಬರುತ್ತದೆ. ಅದನ್ನು ರಿಸೀವ್ ಮಾಡಿದಾಗ ಆ ಕಡೆಯಿಂದ ಒಂದು ಹೆಂಗಸಿನ ಧ್ವನಿ ಕೇಳುತ್ತದೆ. ಅವರು, ಮಗನೇ ಹೀಗಿದ್ದೀಯಾ ಅಂತ ಕೇಳಿದಾಗ ವರ್ಷ ಯಾರು ಅಂದಾಗ, ನಾನು ಪ್ರವೀಣ್ನ ತಾಯಿ ಮಾತಾಡುತ್ತಿರುವುದು, ನೀನ್ಯಾರು ಎಂದಾಗ ವರ್ಷಾಗೆ ಮಾತೇ ಬರಲಿಲ್ಲ. ಕಾರಣ ಅವಳು ಪ್ರವೀಣ್ಣನ್ನು ಅನಾಥ ಅಂತ ಅಂದುಕೊಂಡಿದ್ದಳು. ವರ್ಷಾಗೆ ಅವರ ಮಾತನ್ನು ಕೇಳಿ ಆಶ್ಚರ್ಯವಾಗುತ್ತದೆ. ನೀವು ಯಾವುದೋ ತಪ್ಪಾದ ನಂಬರಿಗೆ ಕರೆ ಮಾಡಿದ್ದೀರಾ ಅಂದಾಗ, ಇಲ್ಲ, ನಾನು ಸರಿಯಾದ ನಂಬರಿಗೆ ಫೋನ್ ಮಾಡಿದ್ದೇನೆ. ನೀನು ಪ್ರವೀಣ್ಗೆ ಫೋನ್ ಕೊಡು ಅಂದಾಗ ಪ್ರವೀಣ್ ಅವರು, ಇಲ್ಲ, ನಾನವರಿಗೆ ಹೇಳಿ ಅವರು ಬಂದ ಮೇಲೆ ಕರೆ ಮಾಡಿಸುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದ ನಂತರ ಪ್ರವೀಣ್ಗೆ ಕರೆ ಮಾಡಬೇಕೆಂದುಕೊಂಡಳು. ಆದರೆ ಅವನ ನಂಬರ್ ವರ್ಷ ಬಳಿ ಇಲ್ಲದಿದ್ದರಿಂದ ಅವನು ಕರೆ ಮಾಡಿದಾಗ ಅವನ ಬಳಿ ಮಾತಾಡಬೇಕು ಎಂದು ವರ್ಷ ಸುಮ್ಮನಾದಳು.
ಪ್ರವೀಣ್, ನಂದನ್ ಮತ್ತು ಸಮೃದ್ಧಿ ವರ್ಷಿತಾ ಅವರನ್ನು ಹುಡುಕುತ್ತಾ ಡಾಕ್ಟರ್ ನೀಡಿದ್ದ ವಿಳಾಸಕ್ಕೆ ಬಂದರು. ಒಂದು ಮಧ್ಯಮ ವರ್ಗದ ಮನೆಯ ಮುಂದೆ ಅವರ ಕಾರು ನಿಂತಿತು. ಆದರೆ ಅವರು ಆ ಮನೆ ಬಳಿ ಬಂದಾಗ ವರ್ಷಿತಾ ಅವರು ಮನೆಯ ಮೇಲೆ ಮಹಡಿಯಲ್ಲಿ ಒಬ್ಬರೇ ಅಳುತ್ತಾ ನಿಂತಿರುವುದು ಕಾಣುತ್ತದೆ. ಮನೆಯಲ್ಲಿ ಯಾರೋ ಒಬ್ಬ ಹೆಂಗಸು ಮತ್ತು ಒಬ್ಬ ವ್ಯಕ್ತಿ ಮಾತನಾಡುವುದು ಕಾಣಿಸುತ್ತದೆ. ಆ ವ್ಯಕ್ತಿ ಯಾರೆಂದು ಗಮನಿಸಿದಾಗ ಅದು ತನ್ನ ಬಾಲ್ಯದ ಗೆಳೆಯ ಕಲ್ಯಾಣ್ ಎಂದು ಪ್ರವೀಣ್ಗೆ ತಿಳಿಯುತ್ತದೆ. ಅವನ ಜೊತೆ ಮಾತನಾಡುತ್ತಿರುವುದು ಅವನ ತಾಯಿ ಎಂದು ತಿಳಿಯುತ್ತದೆ. ಆಗ ಅವರನ್ನು ಗಮನಿಸಿದ ಪ್ರವೀಣ್ಗೆ ಅವರ ನಡುವೆ ಯಾವುದೋ ವಿಷಯಕ್ಕೆ ಮಾತಿನ ಚಕಮಕಿ ನಡೆಯುತ್ತಿರುವುದು ಅವನ ಗಮನಕ್ಕೆ ಬರುತ್ತದೆ. ಅವರ ಮನೆಯನ್ನು ನೋಡಿದ ಪ್ರವೀಣ್ ಆಶ್ಚರ್ಯಪಡುತ್ತಾನೆ. ಕಾರಣ, ಕಲ್ಯಾಣ್ ತಂದೆ ಕೂಡ ಒಬ್ಬ ಶ್ರೀಮಂತರು. ಅವರ ಬಳಿ ಅವರ ವಂಶದವರೆಲ್ಲ ಕೂತು ತಿಂದರೂ ಕರಗದಷ್ಟು ಆಸ್ತಿ ಇದೆ. ಅಂಥದರಲ್ಲಿ ಕಲ್ಯಾಣ್ ಮತ್ತು ಅವನ ತಾಯಿ ಈ ಮನೆಯಲ್ಲಿ ಏನು ಮಾಡುತ್ತಾ ಇದ್ದಾರೆ ಎಂಬುದು ಪ್ರವೀಣ್ನ ಮನಸ್ಸಿನಲ್ಲಿ ಮೂಡಿದ್ದ ಪ್ರಶ್ನೆಯಾಗಿತ್ತು. ನಂತರದಲ್ಲಿ ಕಲ್ಯಾಣ್ನ ತಾಯಿ ಕೋಪದಿಂದ ಆ ಮನೆಯಿಂದ ಹೊರಗೆ ಬಂದವರು ಪ್ರವೀಣ್ಣನ್ನು ನೋಡಿ, ಪ್ರವೀಣ್, ನೀನು ಯಾವಾಗ ಫಾರಿನ್ನಿಂದ ಬಂದೆ? ನಿನ್ನ ತಂದೆ ತಾಯಿ ಎಲ್ಲ ಹೇಗಿದ್ದಾರೆ ಎಂದು ವಿಚಾರಿಸಿ, ನೀನಾದರೂ ನಿನ್ನ ಸ್ನೇಹಿತನಿಗೆ ಬುದ್ಧಿ ಹೇಳಿ ಮನೆಗೆ ಬರುವ ಹಾಗೆ ಮಾಡಪ್ಪ ಎಂದು ಹೇಳಿ ಅಲ್ಲಿಂದ ಹೊರಟರು. ಇದು ಪ್ರವೀಣ್ಗೆ ಒಂದು ರೀತಿಯ ಗೊಂದಲವಾಗಿತ್ತು. ಕಲ್ಯಾಣ್ನನ್ನು ಭೇಟಿಯಾಗಿ ಅವನ ಬಳಿ ಈ ವಿಚಾರವಾಗಿ ಮಾತನಾಡಬೇಕು ಎಂದು ಪ್ರವೀಣ್ ಒಳಗೆ ಬಂದಾಗ ಕಲ್ಯಾಣ್ ಅವನನ್ನು ಖುಷಿಯಿಂದ ಮನೆಯ ಒಳಗೆ ಬರಮಾಡಿಕೊಂಡ. ಅವನನ್ನು ನೋಡಿದ ಪ್ರವೀಣ್, ಹೇಗಿದ್ದೀಯಾ ಕಲ್ಯಾಣ್? ವಿದೇಶದಿಂದ ಬಂದಾಗಿನಿಂದ ನಿನ್ನ ಹುಡುಕುತ್ತಾ ಇದ್ದೀನಿ. ನಿನ್ನ ನಂಬರ್ಗೆ ಕರೆ ಮಾಡಿದರೆ ಅದು ಸ್ವಿಚ್ ಆಫ್ ಆಗಿತ್ತು. ನಿನ್ನ ಆಫೀಸ್ ಹತ್ತಿರ ಹೋಗಿದ್ದೆ, ಆದರೆ ನೀನು ಸಿಗಲೇ ಇಲ್ಲ ಎಂದು ಹೇಳುತ್ತಿದ್ದಾಗ ವರ್ಷಿತಾ ಮಹಡಿಯಿಂದ ಕೆಳಗೆ ಬಂದಾಗ ಪ್ರವೀಣ್ ಮತ್ತು ಸಮೃದ್ಧಿಳನ್ನು ನೋಡಿ, ಯಾರು ನೀವು ಬೆಳಗ್ಗೆಯಿಂದ ನನ್ನನ್ನು ಹಿಂಬಾಲಿಸುತ್ತಾ ಇದ್ದೀರಾ ಅಂದಾಗ ಕಲ್ಯಾಣ್ ಪ್ರವೀಣ್ಣನ್ನು ನೋಡಿ, ಇವನು ನನ್ನ ಪ್ರಾಣ ಸ್ನೇಹಿತ ಪ್ರವೀಣ್ ಎಂದು ಪರಿಚಯ ಮಾಡಿಸಿ ವರ್ಷಿತಾಳ ಬಳಿ ಎಲ್ಲರಿಗೂ ಕಾಫಿ ತರಲು ಹೇಳುತ್ತಾನೆ. ವರ್ಷಿತಾ ಕಾಫಿ ತರಲು ಅಡುಗೆ ಮನೆಗೆ ಹೋದಾಗ ಪ್ರವೀಣ್, ವರ್ಷಿತಾ ಅವರು ನಿನಗೆ ಏನಾಗಬೇಕು ಎಂದಾಗ ಅವಳು ನನ್ನ ಹೆಂಡತಿ ಎಂದಾಗ ಪ್ರವೀಣ್ ಆಶ್ಚರ್ಯದಿಂದ, ನಿನಗೆ ಮದುವೆ ಯಾವಾಗಾಯಿತು? ನನಗೆ ಒಂದು ಮಾತು ತಿಳಿಸಲಿಲ್ಲವಲ್ಲೋ ಅಂದಾಗ ಕಲ್ಯಾಣ್, ಪ್ರವೀಣ್, ನಿನಗೆ ಗೊತ್ತು, ನನಗೆ ನನ್ನ ತಂದೆಯ ಹಾಗೆ ಯಾವಾಗಲೂ ಬಿಸ್ನೆಸ್ ಅಂತ ಇರುವುದು ನನಗೆ ಅಷ್ಟಾಗಿ ಇಷ್ಟವಿಲ್ಲ. ಒಮ್ಮೆ ನಾನು ಒಬ್ಬನೇ ಮಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ದಾರಿಯಲ್ಲಿ ಒಂದು ಅಪಘಾತ ಸಂಭವಿಸಿತ್ತು. ಅಲ್ಲಿ ವರ್ಷಿತಾ ನನಗೆ ಸಿಕ್ಕಿದ್ದು. ಆ ಅಪಘಾತದಲ್ಲಿ ವರ್ಷಿತಾಳ ನೆನಪಿನ ಶಕ್ತಿ ಕಳೆದುಕೊಂಡಳು. ಅವಳ ಬಳಿಯಲ್ಲಿ ದೊರೆತ ಆಕೆಯ ID ಕಾರ್ಡ್ನಿಂದ ಅವಳ ಹೆಸರು ವರ್ಷಿತಾ ಅಂತ ತಿಳಿಯಿತು. ಆದರೆ ಆ ID ಕಾರ್ಡ್ನಲ್ಲಿ ಅವಳ ಹೆಸರು ಬಿಟ್ಟರೆ ಬೇರೇನೂ ದೊರೆಯಲಿಲ್ಲ. ಕಾರಣ, ಆ ಕಾರ್ಡ್ ಸಂಪೂರ್ಣವಾಗಿ ರಕ್ತವಾಗಿದ್ದರಿಂದ ನನಗೆ ಆಕೆಯ ಹೆಸರು ಬಿಟ್ಟು ಬೇರೇನೂ ಮಾಹಿತಿ ಸಿಗಲಿಲ್ಲ. ನಾನು ಆಕೆಯನ್ನು ಅಲ್ಲೇ ಆಸ್ಪತ್ರೆಗೆ ಸೇರಿಸಿ ಆಕೆಗೆ ಚಿಕಿತ್ಸೆ ಕೊಡಿಸಿದೆ. ಆಕೆಗೆ ಸರಿಯಾಗಿ ಪ್ರಜ್ಞೆ ಬರಲು ಸುಮಾರು 3 ತಿಂಗಳು ಬೇಕಾಯಿತು ಎಂದು ಹೇಳುವಾಗ ವರ್ಷಿತಾ ಕಾಫಿ ತೆಗೆದುಕೊಂಡು ಅಲ್ಲಿಗೆ ಬಂದಳು. ಎಲ್ಲರೂ ಕಾಫಿಯನ್ನು ಕುಡಿಯುತ್ತಾ ಇರುವಾಗ ಕಲ್ಯಾಣ್ ಅವನ ಮಾತನ್ನು ಮುಂದುವರಿಸುತ್ತಾ, ವರ್ಷಿತಾಗೆ ಪ್ರಜ್ಞೆ ಬಂದ ಮೇಲೆ ಅವಳ ಮನೆಯವರ ಬಗ್ಗೆ ತಿಳಿದುಕೊಳ್ಳುವ ಬಗ್ಗೆ ಪ್ರಯತ್ನ ನಡೆಸಿದೆ. ಆದರೆ ನನಗೆ ಯಾವ ಸುಳಿವು ಕೂಡ ಸಿಗಲಿಲ್ಲ. ಮುಂದೆ ವರ್ಷಿತಾನ ನಮ್ಮ ಆಶ್ರಮದಲ್ಲಿ ಉಳಿದುಕೊಳ್ಳುವ ಹಾಗೆ ಮಾಡಿದೆ. ನಾನು ವಾರಕ್ಕೆ 1 ಸಲ ಅವಳನ್ನು ಹೋಗಿ ಮಾತಾಡಿಸಿಕೊಂಡು ಬರುತ್ತಿದ್ದೆ. ಮುಂದೆ ನಾನು ಮತ್ತು ವರ್ಷಿತಾ ಒಬ್ಬರನ್ನು ಒಬ್ಬರು ಬಿಟ್ಟು ಇರಲಾರದಷ್ಟು ಪ್ರೀತಿಸಿದ್ದೆವು. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗಲಿಲ್ಲ. ಕಾರಣ, ವರ್ಷಿತಾಳ ಬಗ್ಗೆ ಅವರಿಗೆ ಯಾವುದೇ ಮಾಹಿತಿ ಇಲ್ಲದಿರುವುದು. ಅನಂತರ ನಾನು ವರ್ಷಿತಾ ಇಬ್ಬರು ಮನೆ ಬಿಟ್ಟು ಓಡಿ ಬಂದು ಮದುವೆಯಾದೆವು. ಆದರೂ ಅಮ್ಮ ಇಲ್ಲಿಗೆ ಬಂದು ವರ್ಷಿತಾಳನ್ನು ಬಿಟ್ಟು ಒಬ್ಬನೇ ಮನೆಗೆ ಬರಲು ಒತ್ತಾಯ ಮಾಡುತ್ತಿದ್ದಾರೆ. ಆದರೆ ನನಗೆ ವರ್ಷಿತಾಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಅಂದಾಗ ಅಲ್ಲಿ ಒಂದು ರೀತಿಯಾದ ಮೌನ ನೆಲೆಸಿತ್ತು. ಪ್ರವೀಣ್ ಕಲ್ಯಾಣ್ ಬಳಿ, ನೀನು ವರ್ಷಿತಾ ಅವರ ಮನೆಯವರನ್ನು ಹುಡುಕುವ ಪ್ರಯತ್ನ ಮಾಡಲಿಲ್ವಾ ಅಂತ ಕೇಳಿದಾಗ ಕಲ್ಯಾಣ್ ತುಂಬ ಪ್ರಯತ್ನ ಪಟ್ಟೆ, ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಅಂದಾಗ ಪ್ರವೀಣ್ ಸುಮ್ಮನೆ ಕುಳಿತು ಅವರ ಮಾತುಗಳನ್ನು ಕೇಳುತ್ತಿದ್ದೆನು. ಆಗ ಕಲ್ಯಾಣ್, ಸರಿ, ನೀನೇನಪ್ಪ ಇಲ್ಲಿ? ನಿನಗೆ ನನ್ನ ಮನೆ ವಿಳಾಸ ಹೇಗೆ ಸಿಕ್ಕಿತು ಅಂದಾಗ, ನಾನು ನಿನ್ನ ಹುಡುಕುತ್ತಾ ಅಲ್ಲ, ವರ್ಷಿತಾ ಅವರನ್ನು ಹುಡುಕುತ್ತಾ ಬಂದೆ ಅಂದಾಗ ಕಲ್ಯಾಣ್ಗೆ ಇದು ಆಶ್ಚರ್ಯ ಉಂಟು ಮಾಡಿತ್ತು. ಏನು ಹೇಳುತ್ತಾ ಇದ್ದೀಯಾ ಅಂದಾಗ ಪ್ರವೀಣ್,
ನೀನು ತಿಳಿದುಕೊಂಡಿರುವ ಹಾಗೆ ವರ್ಷಿತಾ ಅವರು ಅನಾಥೆ ಅಲ್ಲ. ಅವರು ನನ್ನ ಕಸಿನ್ ಸಿಸ್ಟರ್ ಅಂದಾಗ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಆಶ್ಚರ್ಯವಾಗಿತ್ತು. ಪ್ರವೀಣ್ನ ಮಾತನ್ನು ಕೇಳಿದಾಗ ಅಲ್ಲಿದ್ದ ಎಲ್ಲರಿಗೂ ಒಂದು ರೀತಿಯಾದ ಆಶ್ಚರ್ಯ ಉಂಟು ಮಾಡಿತ್ತು. ಈ ಮಾತನ್ನು ಕೇಳಿದ್ದ ವರ್ಷಿತಾ ಅವರಿಗೂ ಕೂಡ ಇದು ಒಂದು ರೀತಿಯಾದ ಸಂತೋಷ ಉಂಟಾಯಿತು. ಕಾರಣ ತನಗೆ ತನ್ನವರು ಎಂದು ಹೇಳಿಕೊಳ್ಳಲು ಯಾರಾದರೂ ಒಬ್ಬರಾದರೂ ಇದ್ದಾರಲ್ಲ ಎಂದಾಗ ಕಲ್ಯಾಣಿಗೆ ಪ್ರವೀಣ್ ತನ್ನ ಬಾಲ್ಯದ ಸ್ನೇಹಿತ, ಇವನ ಬಗ್ಗೆ ತನಗೆ ಎಲ್ಲವೂ ತಿಳಿದಿದೆ. ನಾನು ಇವನು ಒಂದೇ ಸ್ಕೂಲ್ನಲ್ಲಿ ಓದಿದ್ದರಿಂದ ಮತ್ತು ಇವನ ತಂದೆ ಮತ್ತು ನನ್ನ ತಂದೆ ಇಬ್ಬರು ಒಳ್ಳೆಯ ಗೆಳೆಯರು. ನನಗೆ ಇವನ ಮನೆಯವರ ಬಗ್ಗೆ ಚೆನ್ನಾಗಿ ಗೊತ್ತು. ವರ್ಷಿತಾ ಇವನ ಕಸಿನ್ ಆಗಿದ್ದರೆ ನನಗೆ ಮೊದಲೇ ತಿಳಿಯುತ್ತಿತ್ತು ಎಂದು ಯೋಚಿಸುತ್ತಿದ್ದಾಗ ನಂದನ್, ಪ್ರವೀಣ್ ನನಗೆ ಪರಿಚಯವಾದಾಗಿನಿಂದ ಅವನು ನನಗೆ ಅನಾಥ ಅಂತ ಹೇಳಿದ್ದ. ಈಗ ನೋಡಿದ್ದರೆ ವರ್ಷಿತಾ ನನ್ನ ಕಸಿನ್ ಅಂತ ಹೇಳುತ್ತಿದ್ದಾನಲ್ಲ. ಹಾಗಾದರೆ ವರ್ಷ ಇವನ ಕಸಿನಾ? ಅಲ್ಲಿದ್ದ ಎಲ್ಲರ ಮನಸ್ಸಿನಲ್ಲೂ ಒಂದೊಂದು ರೀತಿಯಾದ ಪ್ರಶ್ನೆಗಳು ಓಡುತ್ತಿದ್ದವು. ಪ್ರವೀಣ್ ಎಲ್ಲರ ಮುಖವನ್ನು ಗಮನಿಸುತ್ತಾ ಕಲ್ಯಾಣ್ನನ್ನು ಕುರಿತು, ಕಲ್ಯಾಣ್, ಏನನ್ನು ಯೋಚಿಸುತ್ತಿದ್ದೀಯಾ ಅಂದಾಗ ಕಲ್ಯಾಣ್ ಪ್ರವೀಣ್ನ ಮಾತನ್ನು ಕೇಳಿ, ಅಲ್ಲ ಪ್ರವೀಣ್, ನೀನು ಹೇಳುತ್ತಿರುವುದು ನಿಜಾನಾ ಅಂತ ಯೋಚಿಸುತ್ತಿದ್ದೆ. ಯಾಕೆಂದರೆ ನಾನು ನಿನ್ನ ಕುಟುಂಬದ ಸದಸ್ಯರೆಲ್ಲರನ್ನೂ ಬಲ್ಲೆ. ನಿನಗೆ ಒಬ್ಬ ಕಸಿನ್ ಇದ್ದಿದ್ದರೆ ನನಗೆ ಮುಂಚೆಯೇ ತಿಳಿಯುತ್ತಿತ್ತು ಅಂದಾಗ ಪ್ರವೀಣ್ ಅಲ್ಲಿದ್ದ ನಂದನ್ ಮತ್ತು ಸಮೃದ್ಧಿ ಇವರಿಬ್ಬರನ್ನು ಗಮನಿಸಿದ್ದ. ಆಗ ಪ್ರವೀಣ್ ಕಲ್ಯಾಣ್ಗೆ ತಾನು ಕಾಲೇಜಿನಲ್ಲಿದ್ದಾಗ ವರ್ಷಾಳನ್ನು ಲವ್ ಮಾಡಿದ ವಿಷಯದಿಂದ ಹಿಡಿದು ಅವರಿಬ್ಬರು ಬೇರೆ ಬೇರೆಯಾಗಿದ್ದು, ತಾನು ಫಾರಿನ್ಗೆ ಹೋಗಿದ್ದು ಮತ್ತು ಒಂದಾಗಿದ್ದು, ಆಮೇಲೆ ಪಾರ್ಟಿಯಲ್ಲಿ ತಾನು ವರ್ಷ ಅವರ ಅಪ್ಪನ್ನ ನೋಡಿದ್ದು, ನಂತರ ಅವರ ತಂದೆಯ ಜೊತೆ ನಡೆದ ಮಾತು, ಆಮೇಲೆ ತಾನು ವರ್ಷಾಳನ್ನು ನೋಡಲು ಈ ಊರಿಗೆ ಬಂದದ್ದು, ನಂತರದಲ್ಲಿ ವರ್ಷಿತಾ ಅವರನ್ನು ನೋಡಿದ್ದು, ಎಲ್ಲವನ್ನೂ ಹೇಳಿದಾಗ ಕಲ್ಯಾಣಿಗೆ ಆಶ್ಚರ್ಯವಾಯಿತು. ಮುಂದೆ ಪ್ರವೀಣ್ ಮಾತನಾಡುತ್ತಾ ತಾನೋಗಿ ಅವರ ತಂದೆ ಬಳಿ ಮಾತನಾಡುವುದು ಹೇಗೆ ಅನ್ನೋದೇ ಒಂದು ಚಿಂತೆಯಾಗಿದೆ ಅಂದಾಗ, ಅದಕ್ಕೆ ಕಾರಣ ನಾನವರನ್ನ ಪಾರ್ಟಿಯಲ್ಲಿ ನೋಡಿದಾಗ ಅವರು ನನ್ನ ತಂದೆ ಜೊತೆ ಮಾತನಾಡಲು ಸಹ ತಯಾರಾಗಿರಲಿಲ್ಲ. ನಾನು ನೋಡಿದ ಹಾಗೆ ನನ್ನ ತಂದೆ ಯಾರ ಜೊತೆಗೂ ಸಹ ಆ ರೀತಿಯಾಗಿ ಮಾತಾಡಲು ಪ್ರಯತ್ನ ಪಟ್ಟವರು ಸಹ ಅಲ್ಲ. ಅಂಥವರು ತಾವಾಗಿಯೇ ಅವರ ಹತ್ತಿರ ಮಾತನಾಡಿದರೂ ಸಹ ಅವರು ಮಾತಾಡಲಿಲ್ಲ. ಅಂಥದ್ರಲ್ಲಿ ನಾನೋಗಿ ಅವರ ಮಗ ಎಂದಾಗ ಅವರು ನನ್ನ ಬಳಿ ಯಾವ ರೀತಿ ಮಾತಾಡಬಹುದು ಎಂದು ನನಗೆ ನೆನೆಸಿಕೊಳ್ಳಲು ಕೂಡ ಆಗುತ್ತಿಲ್ಲ ಎಂದು ಹೇಳಿದಾಗ ಕಲ್ಯಾಣ್, ಪ್ರವೀಣ್, ಏನೂ ಯೋಚನೆ ಮಾಡಬೇಡ, ಹೇಗಾದರೂ ಮಾಡಿ ನಿನ್ನ ಮತ್ತು ವರ್ಷಾಳನ್ನು ನಾವು ಒಂದು ಮಾಡುತ್ತೇನೆ ಎಂದು ವರ್ಷಿತಾರವರ ಕಡೆ ನೋಡುತ್ತಾನೆ. ಆಗ ವರ್ಷಿತಾ ಅವನನ್ನು ನೋಡಿ, ಖಂಡಿತ ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಇದ್ದೇ ಇರುತ್ತೇವೆ ಎಂದು ಹೇಳಿದರು. ನಂತರ ಕಲ್ಯಾಣ್ ಗಡಿಯಾರವನ್ನು ನೋಡಿ, ಸರಿ, ಎಲ್ಲರೂ ನಮ್ಮ ಮನೆಯಲ್ಲೇ ಊಟ ಮಾಡಿ ಹೋಗಬೇಕು ಎಂದಾಗ ಪ್ರವೀಣ್ ಸಂತೋಷದಿಂದ ಸರಿ ಎನ್ನುತ್ತಾ, ಆದರೆ ನನ್ನದು ಒಂದು ಷರತ್ತು, ಅದೇನೆಂದರೆ ಹಬ್ಬದ ಊಟ ಆದರೆ ಮಾತ್ರ ನಾನು ಊಟ ಮಾಡೋದು ಅಂದಾಗ ಕಲ್ಯಾಣ್, ಆಯ್ತಪ್ಪ, ನಿನ್ನ ಮಾತನ್ನ ಮೀರೋದಕ್ಕೆ ಆಗುತ್ತಾ ಎಂದಾಗ ಅಲ್ಲಿದ್ದ ಎಲ್ಲರೂ ನಕ್ಕರು. ನಂತರ ಪ್ರವೀಣ್, ನಂದನ್ ಮತ್ತು ಕಲ್ಯಾಣ್ ಎಲ್ಲರೂ ಹರಟೆ ಹೊಡೆಯುತ್ತಾ ಕೂತಿದ್ದರು. ವರ್ಷಿತಾ ಒಳಗೆ ಎಲ್ಲರಿಗೂ ಅಡುಗೆ ಮಾಡುತ್ತಿದ್ದರು. ಸಮೃದ್ಧಿ ಕೂಡ ಅವರಿಗೆ ಸಹಾಯ ಮಾಡುತ್ತಿದ್ದಳು. ಆಗ ಪ್ರವೀಣ್, ಕಲ್ಯಾಣ್, ನೀನು ಯಾಕೆ ನಿನ್ನ ತಂದೆ ತಾಯಿ ಹತ್ತಿರ ಮಾತಾಡಬಾರದು? ಅವರ ಸಮಸ್ಯೆ ಏನೆಂದರೆ ವರ್ಷಿತಾ ಅವರು ಅನಾಥೆ ಅನ್ನುವುದೇ ಆಗಿದ್ದರೆ ಹೇಗೂ ಅವರು ಅನಾಥರಲ್ಲ ಅನ್ನೋ ವಿಷಯ ತಿಳಿಸಿ ಹೇಗೋ ಅವರನ್ನು ಒಪ್ಪಿಸಬಹುದು. ಒಂದು ವೇಳೆ ಅದು ಆಗದಿದ್ದಾಗ ನನ್ನ ತಂದೆಗೆ ಹೇಳಿದರೆ ಅವರೇ ಎಲ್ಲ ಸಮಸ್ಯೆ ಬಗೆಹರಿಸುತ್ತಾರೆ. ಹೇಗೋ ವರ್ಷಿತಾ ಅವರು ಗರ್ಭಿಣಿ, ಹೀಗಾಗಿ ನಿನ್ನ ತಂದೆ ತಾಯಿ ಬೇಡ ಅನ್ನುವ ಹಾಗೆ ಇಲ್ಲ ಎಂದಾಗ ಕಲ್ಯಾಣ್ ಪ್ರವೀಣ್ನ ಕಡೆ ತಿರುಗಿ ಸಂತೋಷದಿಂದ, ಏನೋ ವರ್ಷಿತಾ ಗರ್ಭಿಣಿನಾ ಅಂದಾಗ ಪ್ರವೀಣ್, ಯಾಕೋ ನಿನಗೆ ಈ ವಿಷಯ ತಿಳಿದಿರ್ಲಿಲ್ವಾ ಎಂದಾಗ, ಇಲ್ಲ ಕಣೋ, ನನಗೆ ನೀನು ಹೇಳಿದ ಮೇಲೆ ಈ ವಿಷಯ ಗೊತ್ತಾಗಿದ್ದು ಎಂದು ಹೇಳಿ, ಪ್ರವೀಣ್, ನಾನು ಈಗ ಬಂದೆ ಎಂದು ಹೇಳಿ ಕಲ್ಯಾಣ್ ಒಳಗೆ ಬಂದವನೇ ವರ್ಷಿತಾ ಅವರ ಹತ್ತಿರ ಹೋಗಿ, ನನಗೆ ಪ್ರವೀಣ್ ಹೇಳಿದ ವಿಷಯ ನಿಜಾನಾ ಅಂತ ಕೇಳಿದಾಗ ವರ್ಷಿತಾ ನಾಚಿಕೆಯಿಂದ ಹೌದು ಎಂದು ಹೇಳಿದಾಗ ಕಲ್ಯಾಣ್ ಅವಳನ್ನು ಎತ್ತಿಕೊಂಡು ಕುಣಿದಾಡಿದ್ದನು. ನಂತರ ಅಲ್ಲಿದ್ದ ಸಮೃದ್ಧಿ ಇದನ್ನೆಲ್ಲ ಕಂಡು ನಗುತ್ತಿದ್ದಾಗ ಕಲ್ಯಾಣ್ ನಗುತ್ತಾ ಅಲ್ಲಿಂದ ಹೊರಬಂದನು.
ಅಷ್ಟರಲ್ಲಿ ಪ್ರವೀಣ್ ತನ್ನ ತಂದೆಗೆ ಕರೆ ಮಾಡಿ ಇಲ್ಲಿ ನಡೆದಿರುವುದೆಲ್ಲವನ್ನು ಅವರಿಗೆ ತಿಳಿಸಬೇಕು ಅಂತ ತನ್ನ ಫೋನ್ ತೆಗೆದಾಗ ಅವನ ಇನ್ನೊಂದು ಫೋನ್ ಅನ್ನು ನೋಡಿ, ಅರೆ, ನಾನು ವರ್ಷಾಗೆ ಯಾವ ಫೋನ್ ನೀಡಿದ್ದು ಎಂದು ಯೋಚಿಸುತ್ತಿದ್ದಾಗ ಅವನಿಗೆ ನೆನಪಾಯಿತು. ಅವನು ಅವನ ಫೋನನ್ನು ನೀಡಿದ್ದು ನೆನಪಾಯಿತು. ಅರೆ, ಆ ನಂಬರ್ಗೆ ಅಪ್ಪನೂ ಇಲ್ಲ ಅಮ್ಮನ ಕಾಲ್ ಮಾಡಿದ್ದರೆ ಏನು ಮಾಡುವುದು ಎಂದು ಯೋಚಿಸಿ ತನ್ನ ತಂದೆಗೆ ಕಾಲ್ ಮಾಡಿದನು. ಅವನ ತಂದೆ ಅವನ ಕಾಲ್ ರಿಸೀವ್ ಮಾಡಿದಾಗ ಅವನು ಅಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿ, ಹೇಗಾದರೂ ಸರಿ ನೀವು ಕಲ್ಯಾಣ ಮನೆಯವರನ್ನು ಒಪ್ಪಿಸಬೇಕು ಎಂದು ಹೇಳಿ, ನೀವು ನನಗೆ ಕಾಲ್ ಮಾಡಬೇಕಾದರೆ ನನ್ನ ಈ ನಂಬರ್ಗೆ ಕಾಲ್ ಮಾಡಿ, ಅಮ್ಮನಿಗೂ ಕೂಡ ತಿಳಿಸಿ ಎಂದು ಕಾಲ್ ಕಟ್ ಮಾಡಿ ನಂತರದಲ್ಲಿ ವರ್ಷಾಗೆ ಕಾಲ್ ಮಾಡಿದನು. ಆಗ ವರ್ಷ ಮತ್ತೆ ಬೇರೊಂದು ನಂಬರ್ನಿಂದ ಕಾಲ್ ಬಂದದ್ದನ್ನು ನೋಡಿ ಕಾಲ್ ತೆಗೆದು ಏನು ಮಾತಾಡದೆ ಸುಮ್ಮನಿದ್ದಳು. ಪ್ರವೀಣ್ ಹಲೋ ಎಂದಾಗ ವರ್ಷ ಮಾತಾಡಿದ್ದಳು. ಸುಮಾರು ಸಮಯದ ನಂತರ ಆಗ ಪ್ರವೀಣ್ ವರ್ಷಾಗೆ, ಸಂಜೆ ನಿನ್ನ ತಂದೆ ಮನೆಗೆ ಯಾವಾಗ ಬರುತ್ತಾರೆ ಎಂದು ಕೇಳಿದನು. ಆಗ ವರ್ಷ ಯಾಕೆಂದು ಕೇಳಿದಾಗ ಪ್ರವೀಣ್ ಸರ್ಪ್ರೈಸ್ ಅಂದನು. ವರ್ಷ ನಾನು ಹೇಳುವುದಿಲ್ಲ ಎಂದಾಗ ಪ್ರವೀಣ್ ಪ್ಲೀಸ್ ಎಂದು ತುಂಬ ಕೇಳಿಕೊಂಡಾಗ ವರ್ಷ ಅವರು ಸಂಜೆ 6ಕ್ಕೆ ಬರುತ್ತಾರೆ ಎಂದು ಹೇಳಿದಳು. ನಂತರದಲ್ಲಿ ನಾನು ನಿನಗೆ ಆಮೇಲೆ ಕಾಲ್ ಮಾಡುತ್ತೇನೆ ಎಂದು ಹೇಳಿದಾಗ ಸರಿ ಎಂದು ಕಾಲ್ ಕಟ್ ಮಾಡಿದ ನಂತರ ವರ್ಷ, ನಾನಿವನ ಬಳಿ ಆ ಕಾಲ್ ಬಗ್ಗೆ ಕೇಳಬೇಕಿತ್ತು ಎಂದುಕೊಂಡು ನಂತರದಲ್ಲಿ ಅವನು ಕಾಲ್ ಮಾಡಿದಾಗ ಕೇಳಿದರೆ ಆಯಿತು ಅಂತ ಅಂದುಕೊಂಡು ಸುಮ್ಮನಾದಳು. ನಂತರ ಪ್ರವೀಣ್ ಕಲ್ಯಾಣ್ಗೆ ಎಲ್ಲರೂ ಸಂಜೆ ಹೊರಗೆ ಹೋಗೋಣ, ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಎಲ್ಲರನ್ನೂ ತಯಾರು ಮಾಡಿದನು. ನಂತರದಲ್ಲಿ ಪ್ರವೀಣ್ ಮತ್ತು ಎಲ್ಲರೂ ಕಾರ್ನಲ್ಲಿ ವರ್ಷಾಳ ಮನೆಗೆ ಬಂದರು. ಆಗ ಪ್ರವೀಣ್ ವರ್ಷಿತಾ ಮತ್ತು ಕಲ್ಯಾಣ್ಗೆ, ನೀವು ಕಾರಿನಲ್ಲಿ ಕೂತಿರಿ, ನಾನು ನಿಮ್ಮನ್ನು ಕರೆಯುವವರೆಗೂ ನೀವು ಹೊರಗೆ ಬರಬೇಡಿ ಎಂದು ಮನೆಯ ಬಳಿ ಬಂದನು. ಪ್ರವೀಣ್ ಮನೆಯ ಬಳಿ ಬಂದಾಗ ವರ್ಷಾಳ ತಂದೆ ಮನೆಯ ಒಳಗೆ ಇದ್ದರು. ಅವರು ಪ್ರವೀಣ್ಣನ್ನು ನೋಡಿ, ಬಾ ಪ್ರವೀಣ್ ಎಂದು ಆತನನ್ನು ಮನೆಯ ಒಳಗೆ ಕರೆದರು. ಅವರು ತನ್ನ ಹೆಂಡತಿಗೆ ತನ್ನ ತಂಗಿಯ ಮಗ ಬಂದಿದ್ದಾನೆ, ಅವನಿಗೆ ಕುಡಿಯಲು ಕಾಫಿ ತೆಗೆದುಕೊಂಡು ಬಾ ಅಂದದ್ದು ಅಲ್ಲಿದ್ದ ಪ್ರವೀಣ್ ಮತ್ತು ವರ್ಷ ಇಬ್ಬರಿಗೂ ಒಂದು ದೊಡ್ಡ ಆಶ್ಚರ್ಯದ ಸಂಗತಿಯಾಗಿತ್ತು. ವರ್ಷಾಳ ತಂದೆ ಪ್ರವೀಣ್ಣನ್ನ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ಪ್ರವೀಣ್ ಮತ್ತು ವರ್ಷಾಗೆ ಬಹಳ ಆಶ್ಚರ್ಯವಾಯಿತು. ನಾನು ಯಾರು ಅಂತ ನಿಮಗೆ ಮೊದಲೇ ಗೊತ್ತಾ ಎಂದು ಪ್ರವೀಣ್ ವರ್ಷ ಅವರ ತಂದೆ ಬಳಿ ಕೇಳಿದಾಗ ಅವರು, ನಾನು ನನ್ನ ತಂಗಿ ಮತ್ತು ಭಾವನ ಬಗ್ಗೆ ಕೋಪ ಮಾಡಿಕೊಂಡಿರಬಹುದು, ಆದರೆ ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ ಎಂದಾಗ ಪ್ರವೀಣ್ಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಆಗ ಪ್ರವೀಣ್, ನೀವು ಮತ್ತು ಅಪ್ಪ ಒಳ್ಳೆಯ ಸ್ನೇಹಿತರು ಅಂತ ಅಪ್ಪ ಹೇಳುತ್ತಿದ್ದರು, ಆದರೆ ನೀವು ಮತ್ತು ಅಪ್ಪ ಬೇರೆ ಬೇರೆಯಾಗಿದ್ದು ಯಾಕೆ ಅಂತ ನನಗೆ ಅಪ್ಪ ತಿಳಿಸಲಿಲ್ಲ, ನೀವಾದರೂ ಹೇಳಿ ಎಂದಾಗ ವರ್ಷಾಳ ತಂದೆ, ನಿನಗೆ ತಿಳಿದಿರುವ ಹಾಗೆ ಅವನು ಯಾವಾಗಲೂ ಬಿಸ್ನೆಸ್ ಅಂತ ಹೇಳುತ್ತಿರುತ್ತಾನೆ. ಅವನ ಆ ಗುಣ ನನಗೆ ಇಷ್ಟವಿರಲಿಲ್ಲ. ಒಮ್ಮೆ ನಾನು ಊರಲ್ಲಿ ಇದ್ದಾಗ ಯಾವುದೋ ಕಾರಣಕ್ಕೆ ನಿನ್ನ ತಂದೆಗೆ ಒಂದು ಕಡೆ ಸಾಲ ಕೊಡಿಸಿದ್ದೆ, ಆದರೆ ಅವನು ಹೇಳಿದ್ದ ಸಮಯಕ್ಕೆ ಆ ಹಣವನ್ನು ವಾಪಸ್ಸು ನೀಡಲಿಲ್ಲ. ಮುಂದೆ ಅವರು ನನಗೆ ನಡುರಸ್ತೆಯಲ್ಲಿ ಅವಮಾನ ಮಾಡಿದ್ದರು. ಇದು ಆಗಿದ್ದು ನಿನ್ನ ತಂದೆಯಿಂದ ಅಂತ ನನಗೆ ಅವನ ಮೇಲೆ ಕೋಪ ಅಷ್ಟೇ, ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ. ಆದರೆ ಅವನು ನನ್ನ ಹತ್ತಿರ ಬಂದು ಒಂದು ಸಾರಿ ಕ್ಷಮೆ ಕೇಳಿದ್ದರೆ ನಾನು ಯಾವಾಗಲೂ ಅವನನ್ನು ಕ್ಷಮಿಸುತ್ತಿದ್ದೆ. ಆದರೆ ಅವನಾಗಲಿ ನಿನ್ನ ತಾಯಿಯಾಗಲಿ ನನ್ನ ಬಳಿ ಒಂದು ದಿವಸ ಕೂಡ ಕ್ಷಮೆ ಕೇಳುತ್ತಿದ್ದದ್ದು ನನಗೆ ಅವರ ಮೇಲೆ ತುಂಬ ಕೋಪ ಉಂಟು ಮಾಡಿದ್ದು ಅಷ್ಟೇ ಎಂದರು. ಇಷ್ಟು ಹೊತ್ತಾದರೂ ಅವನು ಹೊರಗೆ ಬಾರದಿದ್ದನ್ನು ನೋಡಿದ ನಂದನ್ ವರ್ಷಾಳ ಮನೆಯ ಒಳಗೆ ಬಂದಾಗ ಪ್ರವೀಣ್ ಅವನನ್ನು ನೋಡಿದ. ವರ್ಷ ನಂದನ್ನನ್ನು ಕಂಡು, ಬಾ ನಂದನ್ ಎಂದಾಗ ಪ್ರವೀಣ್ ಹಿಂತಿರುಗಿ ನೋಡಿ ಅವನಿಗೆ ವರ್ಷಿತಾ ಮತ್ತು ಕಲ್ಯಾಣ ನೆನಪಾಗಿ, ಮಾವ, ನನಗೆ ವರ್ಷಿತಾ ಅವರ ವಿಷಯ ತಿಳಿಯಿತು ಎಂದಾಗ ವರ್ಷ ಅವರ ತಾಯಿಯ ಕಣ್ಣಿಂದ ಕಣ್ಣೀರು ಬರಲು ಶುರುವಾಯಿತು. ಆಗ ತಂದೆಯ ಕಣ್ಣುಗಳು ಸಹ ಒದ್ದೆಯಾದವು. ಪ್ರವೀಣ್ ಅವರಿಗೆ ಸಮಾಧಾನ ಮಾಡುತ್ತಾ, ನೀವೆಲ್ಲ ತಿಳಿದಿರೋ ಹಾಗೆ ಅವತ್ತು ನಡೆದ ಅಪಘಾತದಲ್ಲಿ ವರ್ಷಿತಾ ಅವರು ಸತ್ತಿಲ್ಲ, ಅವರಿನ್ನೂ ಬದುಕೇ ಇದ್ದಾರೆ ಎಂದಾಗ ಅಲ್ಲಿದ್ದ ಎಲ್ಲರ ಮುಖದಲ್ಲಿ ಒಂದು ರೀತಿಯಾದ ಸಂತಸವಾಗುತ್ತದೆ. ಆಗ ವರ್ಷಿತಾ ಅವರ ತಾಯಿ, ನಾನು ನನ್ನ ಮಗಳನ್ನು ನೋಡಬೇಕು ಅಂದಾಗ ಪ್ರವೀಣ್ ಅವರ ಬಳಿ ವರ್ಷಿತಾ ಅವರಿಗೆ ಆಕ್ಸಿಡೆಂಟಿಂದ ಹಿಡಿದು ಅವರ ಮದುವೆ ಮತ್ತು ಅವರು ತಾಯಿಯಾಗುತ್ತಿರುವ ವಿಷಯ ಎಲ್ಲವನ್ನೂ ತಿಳಿಸಿದನು. ಆಗ ಪ್ರವೀಣ್ ನಂದನ್ಗೆ,
ನೀನೋಗಿ ಅವರನ್ನು ಕರೆದುಕೊಂಡು ಬಾ ಎಂದು ಕಣ್ಸನ್ನೆಯಲ್ಲಿ ಹೇಳಿದ್ದನು. ಆಗ ನಂದನ್ ಹೋಗಿ ವರ್ಷಿತಾ ಮತ್ತು ಕಲ್ಯಾಣ್ನನ್ನು ಮನೆಯ ಒಳಗೆ ಕರೆದುಕೊಂಡು ಬಂದನು. ಆಗ ವರ್ಷಾಳ ತಾಯಿಗೆ ವರ್ಷಿತಾ ಅವರನ್ನು ನೋಡಿ ಬಹಳ ಸಂತೋಷವಾಯಿತು. ನಂತರದಲ್ಲಿ ಅವರು ವರ್ಷಿತಾ ಮತ್ತು ಕಲ್ಯಾಣ್ ಇಬ್ಬರಿಗೂ ಆರತಿ ಮಾಡಿ ಅವರನ್ನು ಮನೆಯ ಒಳಗೆ ಕರೆದುಕೊಂಡರು. ವರ್ಷಿತಾಗೆ ವರ್ಷಾಳನ್ನು ನೋಡಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದೀನೇನೋ ಎನ್ನುವಂತೆ ಅನಿಸಿತು. ನಂತರದಲ್ಲಿ ವರ್ಷಾ ಅವರನ್ನು ಗಟ್ಟಿಯಾಗಿ ತಪ್ಪಿಕೊಂಡಳು. ವರ್ಷಿತಾ ಕೂಡ ವರ್ಷಾಳನ್ನು ತಪ್ಪಿಕೊಂಡಳು. ಅವರಿಗೆ ಬಹಳ ಖುಷಿಯಾಯಿತು. ನಂತರದಲ್ಲಿ ವರ್ಷಾಳ ತಂದೆ ಕಲ್ಯಾಣ್ ಹತ್ತಿರ ವರ್ಷಿತಾ ಹೇಗೆ ಅವರಿಗೆ ದೊರೆತಳು ಮತ್ತು ಕಲ್ಯಾಣ್ನ ಉದ್ಯೋಗದ ಬಗ್ಗೆ ವಿಚಾರಿಸುತ್ತಿದ್ದರು. ಆಗ ಅವರಿಗೆ ವರ್ಷಿತಾ ಗರ್ಭಿಣಿ ಅಂತ ತಿಳಿದು ಬಹಳ ಸಂತೋಷವಾಗಿತ್ತು. ಮತ್ತೆ ಎಲ್ಲರೂ ಅಲ್ಲಿ ಕುಳಿತು ಮಾತನಾಡುತ್ತಿರುವಾಗ ಪ್ರವೀಣ್ ವರ್ಷಾಳ ತಂದೆ ಅಂದರೆ ತನ್ನ ಸೋದರ ಮಾವನ ಬಳಿ, ನಾನು ಮತ್ತು ವರ್ಷ ಒಬ್ಬರನ್ನು ಒಬ್ಬರು ಬಹಳ ಪ್ರೀತಿಸುತ್ತಿದ್ದೀವಿ, ನಾನವಳನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದನು. ಆಗ ವರ್ಷಾಳ ತಂದೆ, ಪ್ರವೀಣ್, ನೀನು ಮೊದಲು ನಿನ್ನ ತಂದೆ ತಾಯಿಯನ್ನು ಒಪ್ಪಿಸೋ, ನನಗೆ ನನ್ನ ಮಗಳ ಖುಷಿ ಮುಖ್ಯ ಅನ್ನುವಾಗ ಪ್ರವೀಣ್ನ ಮೊಬೈಲ್ಗೆ ಒಂದು ಕಾಲ್ ಬರುತ್ತದೆ. ಆಗ ಪ್ರವೀಣ್ನ ತಂದೆ ಮಾತನಾಡಿ, ಪ್ರವೀಣ್, ನಿನ್ನ ತಾಯಿಗೆ ಹೃದಯಾಘಾತವಾಗಿದೆ, ನೀನು ಬೇಗನೆ ಹೊರಟು ಬಾ ಎಂದು ಹೇಳುತ್ತಾರೆ. ಆಗ ಪ್ರವೀಣ್ ಅಲ್ಲಿದ್ದ ಎಲ್ಲರಿಗೂ ಈ ವಿಷಯವನ್ನು ತಿಳಿಸುತ್ತಾನೆ. ನಂತರದಲ್ಲಿ ಪ್ರವೀಣ್ ಮತ್ತು ಎಲ್ಲರೂ ಬೆಂಗಳೂರಿಗೆ ಹೊರಡುತ್ತಾರೆ. ಎಲ್ಲರೂ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಬರುತ್ತಾರೆ. ಅಲ್ಲಿ ಪ್ರವೀಣ್ನ ತಾಯಿ ವಾರ್ಡ್ನಲ್ಲಿ ಮಲಗಿರುತ್ತಾರೆ. ಪ್ರವೀಣ್ನ ತಂದೆ ಅಲ್ಲೇ ಪಕ್ಕದಲ್ಲಿ ಕುಳಿತಿರುತ್ತಾರೆ. ಆಗ ಪ್ರವೀಣ್ ಅವರ ತಂದೆ ಬಳಿ ಏನಾಯಿತು ಅಂದಾಗ ಅವರು ಏನೂ ಇಲ್ಲ, ಒಂದು ಸಣ್ಣ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಎಂದು ಹೇಳುವಾಗ ಪ್ರವೀಣ್ನ ತಾಯಿಗೆ ಎಚ್ಚರವಾಗುತ್ತದೆ. ಅವರು ಕಣ್ಣು ತೆರೆದಾಗ ಅವರ ಅಣ್ಣನನ್ನು ನೋಡಿ ಬಹಳ ಸಂತಸ ಪಡುತ್ತಾರೆ. ಆಗ ಪ್ರವೀಣ್ನ ತಂದೆ ಅವರ ಬಳಿ ಅವರ ಕಾಲು ಹಿಡಿದು ಕ್ಷಮೆ ಕೇಳಲು ಮುಂದಾದಾಗ ವರ್ಷಾಳ ತಂದೆ ಅವರನ್ನು ತಬ್ಬಿಕೊಂಡು ಅವರನ್ನು ಕ್ಷಮಿಸಿದ್ದಾಗಿ ತಿಳಿಸುತ್ತಾರೆ. ಆಗ ಅಲ್ಲಿಗೆ ಕಲ್ಯಾಣ್ನ ಮನೆಯವರು ಬರುತ್ತಾರೆ. ಅವರು ಕಲ್ಯಾಣ್ನ ಬಳಿ, ನಾವು ಮಾಡಿದ್ದು ತಪ್ಪಾಯಿತು, ನಾವು ಮನಸ್ಪೂರ್ವಕವಾಗಿ ವರ್ಷಿತಾಳನ್ನು ನಮ್ಮ ಸೊಸೆಯಾಗಿ ಸ್ವೀಕರಿಸಿದ್ದೇವೆ ಎಂದಾಗ ಅಲ್ಲಿದ್ದ ಎಲ್ಲರ ಮನಸ್ಸಿಗೂ ಒಂದು ರೀತಿಯಾದ ಆನಂದ ಉಂಟಾಯಿತು. ನಂತರದಲ್ಲಿ ಎಲ್ಲರೂ ಸೇರಿ ಪ್ರವೀಣ್ ಮತ್ತು ವರ್ಷಾಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ನಡೆಸಿದರು. ಅಷ್ಟರಲ್ಲೇ ನಂದನ್ ಸಮೃದ್ಧಿಗೆ ಲವ್ ಪ್ರಪೋಸ್ ಮಾಡಿದ್ದನು. ಸಮೃದ್ಧಿ ಕೂಡ ಒಪ್ಪಿದ್ದರಿಂದ ಪ್ರವೀಣ್ನೇ ಮುಂದೆ ನಿಂತು ನಂದನ್ ಮತ್ತು ಸಮೃದ್ಧಿರ ಮದುವೆ ಮಾಡಿಸಿದ್ದನು. ನಂತರ ಎಲ್ಲರೂ ಸಂತೋಷವಾಗಿ ಜೀವನ ನಡೆಸಿದ್ದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.